ಹಾಗೆ ಸತೀಶ್ ನೀನಾಸಮ್ ಅವರಂತೂ ಏನಂದ್ಬಿಟ್ರು ಅಂದರೆ ನನಗೆ ಯಾಕೆ ಇಂಥ ಕಥೆಗಳು ಬರ್ತಾಯಿಲ್ಲ, ನಾನು ಇಂಥ ಕಥೆಗಳಲ್ಲಿ ಮಾಡಬೇಕಂತ ನನಗೆ ಭಾಳ ಆಸೆ ಇದೆ. ಉದಾಹರಣೆಗೆ ಧನಂಜಯ ಇರ್ಬೋದು, ಈ ಥರ ಎಲ್ಲರೂ. ಮತ್ತು ದೊಡ್ಡ ಪೂರ್ಣಚಂದ್ರನ್ ಅಂತ ದೊಡ್ಡ ಮ್ಯೂಸಿಕ್ ಡೈರೆಕ್ಟ್ರು. ಇಡೀ ಸಿನಿಮಾದ ತಿರುಳು, ಇಡೀ ಸಿನಿಮಾ ನಿಂತಿರೋದೇ ಆ ಪಾತ್ರದ ಮೇಲೆ. ಹಾಗಾಗಿ ಆ ಪಾತ್ರ ಮಾಡ್ಬೇಕು ಸರ್ ನೀವು ಅದು ಅಂತ ಹೇಳಿದ್ರು. ಅಂದರೆ ಇವ್ರೇನು ಅನ್ಕೊಂಬಿಟ್ರು ಅಂದರೆ ಹೋರಾಟಗಾರರು ಅಂದರೆ ಎಲ್ಲರೂ ದುಡ್ಡು ಮಾಡೋರು, ಅದು ಗೊತ್ತಿಲ್ಲ ನನಗೆ ಅದು ಹೆಂಗೆ ಮಾಡ್ತಾರೋ ದುಡ್ಡು. ಒಳಗೆ ಬಚ್ಚಿಟ್ಟಿರುವ ಸತ್ಯ. ಸೊ ಆ ಸತ್ಯನ ತೆಗಿತಾ ಇದ್ದೀವಿ. ಮತ್ತು ನನಗನ್ಸೋದು ಈ ಸಿನಿಮಾ ಏನಾಗುತ್ತೆ ಅಂದರೆ ಭಾಳ ಮುಖ್ಯವಾಗಿ ಯೂತ್ಸ್. ಯಾಕಂದ್ರೆ ನಾವು ಎಲ್ಲರೂ ಹೇಳುವಂಥ ಒಂದು ಮಾತೇನಪ್ಪ ಅಂದರೆ, ನಿಮ್ಮ ಪರವಾಗಿ ಮಾತಾಡಲಿಕ್ಕೆ ದೊಡ್ಡ ದಂಡಿದೆ, ಭಾಳ ಜನ ಇದೆ, ಇಡೀ ಸಮಾಜ ನಿಮ್ಮ ಪರ ಇದೆ, ಆದರೆ ಇವ್ರಿಗೆ ಯಾರೂ ಇಲ್ಲ ಪಾಪ. ಜಾತಿ ಅನ್ನೋದು ಇವತ್ತು ಒಂದು ಅಸ್ಮಿತೆ ಆಗಿದೆ, ಒಂದು ಐಡೆಂಟಿಟಿ ಆಗಿದೆ. ಆದರೆ ತೊಂದರೆ ಏನಾಗ್ತದೆ ಅಂದರೆ ಜಾತೀಯತೆಯಿಂದ ತೊಂದರೆ ಆಗ್ತಾ ಇರೋದು. ಸೊ ಹಾಗಾಗಿ ಇವತ್ತು ಸಿನಿಮಾ ಅನ್ನೋದು ಕೇವಲ ಒಂದು ಮನೋರಂಜನೆ ಮತ್ತು ಬಿಸ್ನೆಸ್ಸು ಅಥವಾ ಒಂದು ನರೇಟಿವನ್ನು ಹೇಳುವಂಥ ಜೊತೆಗೆ ಇವತ್ತು ನನಗನ್ಸೋದೇನಪ್ಪ ಅಂದರೆ ಸಿನಿಮಾ ಅನ್ನೋದು ಒಂದು ಮಾಹಿತಿ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ, ನಾನು ಪ್ರವೀಣ್ ಏಕಾಂತ. ಇವತ್ತು ಒಂದು ವಿಶೇಷ ವ್ಯಕ್ತಿ ನನ್ನ ಜೊತೆಗಿದ್ದಾರೆ. ಸೊ ಅದು ಸಿನಿಮಾ ವಿಚಾರಕ್ಕೆ ಹರಿರಾಮ್ ಅವರು, ಸಾಮಾಜಿಕ ಹೋರಾಟಗಾರರು, ವಕೀಲರು, ತುಂಬ ಹೆಸರುವಾಸಿಯಾಗಿರುವಂಥ ವ್ಯಕ್ತಿತ್ವ. ಈ ಒಂದು ಸಿನಿಮಾ ವಿಚಾರಕ್ಕೆ ಈ ವ್ಯಕ್ತಿ ಯಾಕೆ ಅನ್ನೋದೇ ನನ್ನ ಪ್ರಶ್ನೆನೂ ಆಗಿತ್ತು. ಜೊತೆಗಿದ್ದಾರೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಮೊದಲಿಗೆ ನಾನು ನಿಮ್ಮ ಫಸ್ಟು ಈ ಒಂದು ಸಿನಿಮಾ ವಿಚಾರಕ್ಕೆ ಬಂದಾಗ ನಿಮ್ಮ ಹೆಸರು ಕೇಳಿದ ಕೂಡಲೇ ಇವ್ರು ಯಾಕೆ ಸಿನಿಮಾಗೆ ಬಂದರು ಅಂತ ನನಗೆ ಒಂದು ಪ್ರಶ್ನೆ ನನ್ನಲ್ಲಿ ಉಟ್ಕೊಂಡಿದ್ದು. ಹೌದು, ಏನಕ್ಕೆ ಸಿನಿಮಾಗೆ ಬಂದ್ರಿ? ಹೆಂಗೆ ಬರಬಾರ್ದ? ಹಂಗಲ್ಲ, ಅಂದರೆ ನಿಮ್ಮದೇ ಆದಂಥ ಹೋರಾಟಗಳು, ಹುಡುಕಾಟಗಳು ಮತ್ತು ನಿಮ್ಮ ವ್ಯಕ್ತಿತ್ವ ಅದು ಬೇರೆಯೇ ನಾನು ನೋಡಿರೋ ಪ್ರಕಾರ, ಸೊ ಕೇಳಿರೋ ಪ್ರಕಾರ. ಹಾಗಾಗಿ ಸಡನ್ಲಿ ಇದೇನಿದು ಸಿನಿಮಾಗೆ ಹರಿರಾಮ್ ಅವ್ರ ಹೆಸರು ಬರ್ತಾ ಇದೆಯಲ್ಲ ಅಂತ. ಖಂಡಿತ ಭಾಳ ಜನ ಪ್ರಶ್ನೆ ಕೇಳಿದ್ದಾರೆ, ಈ ಥರ ಪ್ರಶ್ನೆ. ಇದಕ್ಕಿದ್ದಾಗೆ ಹೋರಾಟದಿಂದ ಸಿನಿಮಾಗೆ ಹೇಗೆ, ಇದೇ ಬೇರೆ ಲೋಕ ಅದೇ ಬೇರೆ ಲೋಕ ಅಂತ. ಬಟ್ ಒಂಥರ ನಾನು ಇಲ್ಲಿ ಎಂಟ್ರಾಗಿದ್ದೆ ಒಂಥರ ವಿಚಿತ್ರ. ಯಾಕಂದರೆ ನನಗೆ ಈ ಸಿನಿಮಾ ಡೈರೆಕ್ಟರ್ ಕರ್ಣನ್ ಇದ್ದಾರಲ್ಲ, ಅವ್ರು ಒಂದಿನ ಫೋನ್ ಮಾಡ್ತಾರೆ. ಯಾಕಂದ್ರೆ ನನಗೂ ಅವ್ರಿಗೂ ಪರಿಚಯ ಇಲ್ಲ. ಫೋನ್ ಮಾಡ್ತಾರೆ, ಸರ್ ಒಂದು ಈ ಥರ ಸಿನಿಮಾ ಮಾಡ್ತಾಯಿದ್ದೀವಿ, ಒಂದು ಒಳ್ಳೆ ಸಬ್ಜೆಕ್ಟು ಅಂತೇಳಿ ಕತೆ ಎಲ್ಲ ಸ್ವಲ್ಪ ಒಂದಿಷ್ಟು ಕತೆ ಹೇಳ್ತಾರೆ. ಹೌದು ಆಯಿತಾ, ಹೇಳಿ ನಾನೇನು ಮಾಡ್ಬೇಕು ಹೇಳಿ ಅಂತಾರೆ. ಸರ್ ನಿಮ್ಮ ಜೊತೆ ಸ್ವಲ್ಪ, ಯಾಕಂದರೆ ಇದರಲ್ಲಿ ಒಂದಿಷ್ಟು ಕೋರ್ಟ್ ರೂಮು ಡ್ರಾಮಾ ಇದೆ, ಒಂದಿಷ್ಟು ಕಾನೂನು ಪ್ರಶ್ನೆಗಳಿದ್ದಾವೆ, ಹಾಗಾಗಿ ನಿಮ್ಮ ಜೊತೆಗೆ ಸ್ವಲ್ಪ ಟೆಕ್ನಿಕಲಿ ಮಾತಾಡಬೇಕು. ಮತ್ತು ಜೊತೆಗೆ ಈ ಸಿನಿಮಾದಲ್ಲಿ ಒಂದು ಸಣ್ಣ ಲಾಯರ್ ಪಾತ್ರ ಇದೆ, ಅದನ್ನು ನೀವು ಮಾಡಬೇಕು ಅಂತಾರೆ. ನಾನೆಲ್ಲ ಆ್ಯಕ್ಟಿಂಗ್ ಎಲ್ಲ ನಮ್ಗೆ ಗೊತ್ತಿಲ್ಲ ರೀ, ನಮಗೆಲ್ಲ ಭಾಷಣ ಮಾಡಿ ಅಭ್ಯಾಸ, ನಮಗೆ ಭಾಷಣ ಇದ್ದರೆ ಹೇಳಿ ಮಾಡ್ತೀನಿ ಅಂತ. ಸರ್ ಇಲ್ಲ ನೀವು ಬನ್ನಿ ಸರ್ ಅಂದೆ. ಸಿಗ್ಬೇಕು ಸರ್, ಎಲ್ಲಿ ಬರಲಿ ಅಂತ ಹೇಳ್ತಾರೆ. ಬನ್ನಿ ಸಿವಿಲ್ ಕೋರ್ಟ್ ಅಂತಂದರೆ ಸಿವಿಲ್ ಕೋರ್ಟಿಗೆ ಬರ್ತಾರೆ. ಆಮೇಲೆ ಆಯಿತು ಅಂತೇಳಿ ಮಾತು ಶುರುವಾಗುತ್ತೆ, ಕತೆ ಹೇಳ್ತಾರೆ. ಆಮೇಲೆ ಆಯ್ತು ಇನ್ನೊಂದು ದಿನ ಸೇರೋಣ ಅಂತೇಳಿ ನಮ್ಮ ಸ್ನೇಹಿತರ ಆಫೀಸಲ್ಲಿ ಸೇರ್ಕೊತೀವಿ. ಅಲ್ಲಿ ನಾನು ಕತೆ ಕೇಳಿದಾಗ ಭಾಳ ಒಳ್ಳೆ ಕತೆ ಅಂತ ಅನಿಸ್ತು. ಒಳ್ಳೆ ಕತೆ ಜೊತೆಗೆ ಕನ್ನನಲ್ಲಿ ಒಂದಿಷ್ಟು ಒಳ್ಳೆ ಕ್ರಿಯೇಟಿವಿಟಿ ಇತ್ತು, ಮತ್ತು ಏನೋ ಒಂದು ಹೇಳಬೇಕು, ಏನೋ ಒಂದು ಮಾಡಬೇಕು ಅನ್ನೋಂಥ ಇದಿತ್ತು. ಹಾಗಾಗಿ ನಾನು ಒಪ್ಕೊಂಡೆ. ಆಮೇಲೆ ಒಂದಿಷ್ಟು ಲೀಗಲಾಗಿ ಏನು ಬೇಕೋ ಅದನ್ನು ಕೇಳಿದ್ರು, ಎಲ್ಲ ಹೇಳಿದೆ. ಆಮೇಲೆ ಹೋದರು. ಒಂದು ವಾರ 10 ದಿನ ಮತ್ತು ಯಾವುದೋ ಫೋನು ಇಲ್ಲ, ಏನೂ ಇಲ್ಲ, ನಾನು ಅಷ್ಟೇ ಮುಗೀತು ಅಂದ್ಕೊಂಡೆ. ಮತ್ತು ಒಂದಿನ ಫೋನ್ ಮಾಡಿ, ಸರ್ ಸಾರಿ ಸರ್, ನನಗೆ ನಿಮ್ಮ ಬಗ್ಗೆ ಹೆಚ್ಚು ಗೊತ್ತಿರಲಿಲ್ಲ, ನಿಮ್ಮ ಬಗ್ಗೆ ಯಾರೋ ಹೇಳಿದ್ರು, ಅದಕ್ಕೆ ನಾನು ನಿಮ್ಮ ಹತ್ರ ಬಂದಿದ್ದೆ. ಆದರೆ ನಾನು ಮತ್ತೆ ಇಲ್ಲಿಂದ ಹೋದ್ಮೇಲೆ ನಿಮ್ಮ ಬಗ್ಗೆ ತಿಳ್ಕೊಂಡೆ, ಏನೇನೋ ಮಾಡಿ ತಿಳ್ಕೊಂಡೆ. ಆಮೇಲೆ ಗೊತ್ತಾಯಿತು ನೀವೇನಂತ. ಸಾರಿ ಸರ್, ನಾನು ನಿಮಗೆ ಒಂದು ಸಣ್ಣ ಪಾತ್ರ ಅಂದೆ, ಅದು ಬೇಡ ಸರ್ ಅಂದರು. ಇಲ್ಲ ಆ ಥರ ಏನಿಲ್ಲ ಅಂತ ಹೇಳಿದೆ. ಆಯಿತು ಸರ್, ಇಲ್ಲ ಸರ್, ನಾನು ಒಳ್ಳೆ ಪಾತ್ರ ಇದೆ ಇದರಲ್ಲಿ, ಇಡೀ ಸಿನಿಮಾದ ತಿರುಳು, ಇಡೀ ಸಿನಿಮಾ ನಿಂತಿರೋದೇ ಆ ಪಾತ್ರದ ಮೇಲೆ, ಹಾಗಾಗಿ ಆ ಪಾತ್ರ ಮಾಡ್ಬೇಕು ಸರ್ ನೀವು ಅದು ಅಂತ ಹೇಳಿದ್ರು. ನಾನು ಯಾವುದಾದ್ರೂ ಕೊಡಿ, ಬಟ್ ನನಗೆ ಆ್ಯಕ್ಟಿಂಗ್ ಬರಲ್ಲ ಅಂದೆ. ನಾನು ಮಾಡಿಸ್ತೀನಿ ಬಿಡಿ ಸರ್ ಅಂದರು. ಆಯಿತು ಅಂತೇಳಿದ್ವಿ. ಹಿಂಗೆ ಶುರುವಾದಂಥ ಒಂದು ಸಿನಿಮಾ ಇದು. ಮತ್ತು ಚೆನ್ನಾಗಲ್ಲ ಆಯಿತು. ಮತ್ತು ನಾನು ಇದು ಒಪ್ಕೊಳ್ಳೋದಕ್ಕೆ ಕಾರಣ ಏನಪ್ಪ ಅಂದರೆ, ನನ್ನ ನಿಜ ಜೀವನದಲ್ಲಿ ನಾನು ಏನು ಕೆಲಸ ಮಾಡ್ತೀನೋ ಅಥವಾ ನಾನು ಏನು ಮಾಡ್ತಾಯಿದ್ದೀನೋ ಅದೇ ಪಾತ್ರ ಸಿನಿಮಾದಲ್ಲೂ ಕೂಡ ಒಬ್ಬ ಹೋರಾಟಗಾರ ಅವನ ಜೀವನ ಹೇಗಿರ್ತದೆ. ಯಾಕಂದರೆ ಬಹಳ ಜನ ಏನು ಅಂದ್ಕೋತಾರೆ ಅಂದರೆ, ಈಗ ನನಗೆ ಉದಾಹರಣೆಗೆ ಸೋಷಿಯಲ್ ಮೀಡ್ಯಾದಲ್ಲಿ ಫೇಸ್ಬುಕ್ ಇಂಥ ಕಡೆ ಭಾಳ ಜನ ಕಮೆಂಟ್ ಮಾಡ್ತಾಯಿರ್ತಾರೆ. ಅಂದರೆ ಇವ್ರೇನು ಅಂದ್ಕೊಂಬಿಟ್ರು ಅಂದರೆ, ಹೋರಾಟಗಾರರು ಅಂದರೆ ಎಲ್ಲರೂ ದುಡ್ಡು ಮಾಡೋರು, ಅದು ಗೊತ್ತಿಲ್ಲ ನನಗೆ ಅದು ಹೆಂಗೆ ಮಾಡ್ತಾರೋ ದುಡ್ಡು ಮಾಡೋರು, ಇನ್ನೊಂದು ಅನ್ನೋಂಥದ್ದು ಹೇಳ್ಕೊಂಡು ನಮಗೂ ಭಾಳ ಜನ ಕಮೆಂಟ್ ಆಗ್ತಾಯಿರ್ತಾರೆ. ನೀವು ಓಟ ಪಾಡಿದ್ರಿಂದನೇ ಎಲ್ಲ ದುಡ್ಡು ಮಾಡ್ಕೊತೀರಿ, ಹಂಗೆ ಮಾಡ್ಕೊತೀರಿ ಅಂತೇಳಿ. ಅದೆಲ್ಲ ಆದರೆ ಅವ್ರಿಗೆ ಇನ್ನೊಂದು ಮುಖ ಗೊತ್ತಿರಲ್ಲ. ಆ ಥರದವ್ರು ಇದ್ದಾರೇನೋ ಗೊತ್ತಿಲ್ಲ ನನಗೆ, ಬಟ್ ನಾವಂತೂ ಆ ಥರದವ್ರಲ್ಲ. ಹಾಗಾಗಿ ಹೋರಾಟಗಾರಂದು ಬೇರೆ ಮುಖ ಇರುತ್ತೆ. ಅವನು ಸಮಾಜದಲ್ಲಿ ಹೇಗಿರ್ತಾನೆ, ಆದರೆ ತನ್ನ ಕುಟುಂಬದೊಳಗೆ ಹೆಂಗಿರ್ತಾನೆ, ತನ್ನ ಹೆಂಡತಿ ಮಕ್ಕಳ ಜೊತೆ ಹೆಂಗಿರ್ತಾನೆ, ಅವನು ಮೋರ್ ದೆನ್ 15 to 16 hours ಅವನು ಸಮಾಜ ಜೊತೆಗೆ ಇರ್ತಾನೆ. ಅವನು ಕುಟುಂಬದ ಜೊತೆಗೆ ಟೈಮ್ ಕೊಡಲಿಕ್ಕೆ ಆಗಲ್ಲ ಎಷ್ಟೋ ಬಾರಿ. ನನ್ನ ವೈಯಕ್ತಿಕ ಜೀವನದಲ್ಲಿ ನಡೆದಿರ್ತಕ್ಕ. ಆಮೇಲೆ
ನಾವು ಕುಟುಂಬಕ್ಕೆ ಎಷ್ಟೋ ಸರಿ ಏನೂ ಮಾಡೋಕ್ಕೆ ಆಗಲ್ಲ. ಈಗಲೂ ಅಷ್ಟೇ ನನಗೆ ನನ್ನ ಕುಟುಂಬದ ಕಡೆ ನೋಡಿದಾಗ ನಾನು 20-25 ವರ್ಷ ಆಯಿತು ಈ ಚಳವಳಿ ಹೋರಾಟದಲ್ಲಿ ಬಂದು ನಾನು ಎಲ್ಲ ಮರೆತುಬಿಟ್ಟಿದ್ದೆ. ಆದರೆ ಈಗ ನಾನು ಹಿಂದೆ ತಿರುಗಿ ನೋಡಿದ್ರೆ ಅಯ್ಯೋ ನನಗೂ ಹೆಂಡತಿ ಮಕ್ಕಳೆಲ್ಲ ಇದ್ದಾರಲ್ಲಪ್ಪ, ಏನೂ ಮಾಡಿಲ್ವಲ್ಲ ಅವ್ರಿಗೆ ಅನ್ನುವಂಥ ಆತಂಕ, ಭಯ ಈಗ ಶುರುವಾಗಿದೆ ನನಗೆ. ಸೊ ಹಾಗೆ ಒಬ್ಬ ಹೋರಾಟಗಾರನ ಜೀವನ ಹೇಗಿರುತ್ತೆ, ನಮ್ಮ ಕಣ್ಣಿಗೆ ಕಾಣೋ ಹಾಗೆ ಕಲರ್ಫುಲ್ಲಾಗಿರಲ್ಲ ಅನ್ನೋದು ಈ ಸಿನಿಮಾದಲ್ಲಿ ನಿಜವಾಗ್ಲೂ ಒಬ್ಬ ಹೋರಾಟಗಾರ ಹೆಂಗಿರ್ತಾನೆ, ಅವನು ಏನೆಲ್ಲ ಕಳ್ಕೊತಾನೆ, ಮತ್ತು ಅವನು ಎಷ್ಟು ಚಾಲೆಂಜಸ್ ಇರ್ತದೆ ಸಮಾಜದಲ್ಲಿ. ಸೊ ಈ ಥರದ ಒಂದು ಪಾತ್ರ, ಆ ಪಾತ್ರ ಬರೀ ಹೋರಾಟಗಾರನ ಬದುಕಲ್ಲ, ಅದ್ರ ಜೊತೆಗೆ ಈ ಸರ್ಕಾರಗಳು ಒಂದಿಷ್ಟು ಕಾನೂನುಗಳು ಮಾಡ್ತವೆ, ಏನೋ ಕಾರಣಕ್ಕೆ ಮಾಡ್ತವೆ. ಅದು ಒಳ್ಳೆ ಕಾರಣಕ್ಕೆ ಮಾಡ್ತಾರೆ ಅಥವಾ ಅದರಿಂದ ಏನೋ ಇರ್ತದೆ. ಆದರೆ ನಾವೇನು ಅನ್ಕೋತೀವಿ ಅಂದರೆ ಒಂದು ಕಾನೂನು ಬಂದಾಗ ಒಂದು ಕಾನೂನನ್ನು ತಗೋತೀವಿ ಅಷ್ಟೇ ಅದನ್ನು. ಆದರೆ ಅದರ ಹಿಂದೆ ಅನೇಕ ಕಾರಣಗಳಿರ್ತವೆ. ಅದು ರಾಜಕೀಯ ಕಾರಣ ಆಗಿರ್ಬೋದು, ಸಾಮಾಜಿಕ ಕಾರಣ, ಆರ್ಥಿಕ ಕಾರಣ, ಇನ್ನೊಂದು ಏನೋ ಇರ್ತದೆ. ಹಾಗಾಗಿ ಈ ಸಿನಿಮಾದಲ್ಲಿ ಏನಾಗಿದೆ ಅಂದರೆ ಯಾವುದೋ ಒಂದು ಕಾಯ್ದೆ, ಆ ಕಾಯ್ದೆಯ ಹಿನ್ನೆಲೆ, ಯಾಕಂದರೆ ಒಂದು ಕಾಯ್ದೆ ಸಕ್ಸಸ್ ಆಗಬೇಕಾದ್ರೆ, ಒಂದು ಕಾಯ್ದೆ ಫೇಲ್ಯೂರ್ ಆಗಬೇಕಾದ್ರೆ ಅದರ ಹಿಂದಿನ ರೀಸನ್ ಇದೆಯಲ್ಲ, ಕಾರಣ ಇದೆಯಲ್ಲ, ಆ ಕಾರಣದ ಮೇಲೆ ಒಂದು ಕಾನೂನು ಸಕ್ಸಸ್ ಆಗುತ್ತಾ ಫೇಲ್ಯೂರ್ ಆಗುತ್ತಾ ಅಂತ ನಿಂತಿರೋದು. ಯಾಕೆ ಬಹಳಷ್ಟು ಕಾನೂನುಗಳು ಫೇಲ್ಯೂರ್ ಆಗ್ತಾವಂದರೆ ಆ ಕಾನೂನುಗಳು ತರಲಿಕ್ಕೆ ಬೇರೆ ಕಾರಣಗಳಿರ್ತದೆ. ಯಾವುದೋ ಪ್ರೆಷರ್ ಇರ್ತದೆ, ಏನೋ ವೈಯಕ್ತಿಕ ಹಿತಾಸಕ್ತಿ ಇರ್ತದೆ, ಅಥವಾ ಯಾವುದೋ ಒಂದು ಒತ್ತಡ ಗುಂಪಿನ ಹಿತಾಸಕ್ತಿ ಇರ್ತದೆ, ಅಥವಾ ಜನರನ್ನು ನಂಬಿಸುವಂಥ ಅನಿವಾರ್ಯತೆ ಇರ್ತದೆ. ಸೊ ಹಾಗಾಗಿ ಈ ಥರದ ಬೇರೆ ಬೇರೆ ಕಾರಣಗಳಿಗೆ ಕಾಯ್ದೆಗಳು ಬರ್ತವೆ. ಹಾಗಾಗಿ ಈ ಥರದ ಕಾರಣಗಳಿಂದ ಬಂದಂಥ ಕಾಯ್ದೆಗಳು ಭಾಳ ಸಲ ಫೇಲ್ಯೂರ್ ಆಗ್ತವೆ. ಆದರೆ ಪ್ರಾಮಾಣಿಕವಾದಂಥ ಕಾರಣ ಇದ್ದ ಸಂದರ್ಭದಲ್ಲಿ ಆ ಕಾನೂನುಗಳು ಸಕ್ಸಸ್ ಆಗ್ತವೆ. ಹಾಗೆ ನಾವು ಇವತ್ತು ಬಹಳಷ್ಟು ಕಾನೂನುಗಳು ಯಾಕೆ ಫೇಲ್ಯೂರ್ ಆಗ್ತಾವಂದರೆ ಈ ಕಾರಣಕ್ಕೆ. ಹಾಗಾಗಿ ನಮಗೆ ಇತಿಹಾಸದಲ್ಲಿ ಏನಾಗುತ್ತಂದರೆ, ನಾವು ಇತಿಹಾಸದಲ್ಲಿ ಹೇಳಿರೋದು ಎಲ್ಲ ಸತ್ಯ ಅಂತ ನಾವು ಭಾವಿಸ್ತೀವಿ, ಇರಬಹುದು. ಇತಿಹಾಸದಲ್ಲಿ ಹೇಳುವಂಥ ಬಹಳಷ್ಟು ವಿಷಯಗಳು ಸತ್ಯ ಇರ್ಬೋದು. ಆದರೆ ಆ ಇತಿಹಾಸದೊಳಗೇ ಮತ್ತಷ್ಟು ಸತ್ಯಗಳನ್ನು ಗೋರಿ ಮಾಡಿಟ್ಟಿರ್ತಾರೆ. ಮತ್ತಷ್ಟು ಸತ್ಯಗಳನ್ನು ಆಳದಲ್ಲಿ ಊತು ಮಣ್ಣು ಮಾಡಿ ನಿಮ್ಗೆ ಅದು ಕಾಣದೇ ಇರೋಂಗೆ ನೆಲಸಮ ಮಾಡಿ ಇಟ್ಟಿರ್ತಾರೆ. ಅಂದರೆ ಈ ಸಿನಿಮಾದಲ್ಲಿ ಆ ಥರದ ಗೋರಿಯೊಳಗಿನ ಮೂಳೆಗಳನ್ನೆಲ್ಲ ತೆಗಿತಾರೆ ಆಚೆ. ಖಂಡಿತ ಆ ಪಳೆಯುಳಿಕೆಗಳೇನಿದೆ ಎಲ್ಲ ತೆಗಿತಾರೆ. ಯಾಕಂದರೆ ಇದು ನಾವೊಂದು ಸತ್ಯವನ್ನು ಹೊಂಟಿರುವಂಥದ್ದು. ಇದು ನನಗನ್ಸುತ್ತೆ ನಮ್ಮ ಕನ್ನಡಿಗರು ಖಂಡಿತ ಸತ್ಯವನ್ನು ಒಪ್ಕೋತಾರೆ ಅನ್ನೋಂಥ ಭರವಸೆ ನನಗಿದೆ. ಹಾಗಾಗಿ ಒಂದು ಸತ್ಯವನ್ನು ಈ ಸಿನಿಮಾದ ಮುಖಾಂತರ ಜನರ ಮುಂದೆ ತೆರೆದು ಇಡ್ತಾ ಇದ್ದೀವಿ. ಇದು ಕೆಲವರಿಗೆ ಇಷ್ಟ ಆಗ್ಬೋದು, ಕೆಲವರಿಗೆ ಇಷ್ಟ ಆಗದೇ ಇರ್ಬೋದು. ಬಟ್ ಆದರೆ ಸಿನಿಮಾ ನೋಡಿ, ನೀವು ಸಿನಿಮಾ ನೋಡಿ ಆಮೇಲೆ ತೀರ್ಮಾನ ಮಾಡಿ ಇದು ಸರಿನಾ ತಪ್ಪಾ ಅಂತ ತೀರ್ಮಾನ ಮಾಡಿ. ಮತ್ತು ನಾವಿಲ್ಲಿ ನಮ್ಮ ಕ್ರಿಯೇಟಿವಿಟಿ ಏನೂ ಇಲ್ಲ ಇದರಲ್ಲಿ. ಅಂದರೆ ನಾವು ಸೃಷ್ಟಿ ಮಾಡಿರೋ ಕತೆ ಏನೂ ಇಲ್ಲ. ಇದು ಸಿನಿಮಾ ಮಾತ್ರ ಕ್ರಿಯೇಟಿವ್ ಮಾಡಿದ್ದೀವಿ, ಕಮರ್ಷಿಯಲ್ ಆಗಿ ಮಾಡಿದ್ದೀವಿ, ಅದ್ಭುತವಾಗಿ ಮೂಡಿ ಬಂದಿದೆ. ಆದರೆ ಅದರಲ್ಲಿರುವ ಕಂಟೆಂಟ್ ಇದೆಯಲ್ಲ, ಇದು ಸತ್ಯ. ಮತ್ತು ಎಂಥ ಸತ್ಯ, ಮುಚ್ಚಿಟ್ಟಿರುವ ಸತ್ಯ, ಗೋರಿ ಒಳಗೆ ಬಚ್ಚಿಟ್ಟಿರುವ ಸತ್ಯ. ಸೊ ಆ ಸತ್ಯನ ತೆಗಿತಾ ಇದ್ದೀವಿ. ಮತ್ತು ನನಗನ್ಸೋದು ಈ ಸಿನಿಮಾ ಏನಾಗುತ್ತೆ ಅಂದರೆ ಭಾಳ ಮುಖ್ಯವಾಗಿ ಯೂತ್ಸ್, ಯಾಕಂದ್ರೆ ನಾವು ಎಲ್ಲರೂ ಹೇಳುವಂಥ ಸತ್ಯ ಒಂದು ಮಾತೇನಪ್ಪ ಅಂದರೆ, ಯುವಕರೇ ಈ ದೇಶದ ಭವಿಷ್ಯ ಅಂತ ಹೇಳ್ತಿರ್ತಾರೆ. ಯುವಕರು ಯಾವಾಗ ಈ ದೇಶದ ಭವಿಷ್ಯ ಆಗೋಕ್ಕೆ ಸಾಧ್ಯ ಆಗುತ್ತಂದರೆ ಅವರಿಗೆ ತನ್ನ ಜವಾಬ್ದಾರಿ ಅರಿವಾದಾಗ. ಅವನಿಗೆ ತನ್ನ ಜವಾಬ್ದಾರಿ ಯಾವಾಗ ಅರಿಯುತ್ತೆ ಅಂದರೆ ಅವನಿಗೆ ಇತಿಹಾಸ ಅರ್ಥ ಆದಾಗ. ನಿಮಗೆ ಇತಿಹಾಸ ಅರ್ಥ ಆಗದೆ ನಿಮ್ಮ ಜವಾಬ್ದಾರಿ ಅರ್ಥ ಆಗಲ್ಲ, ನಿಮ್ಮ ಜವಾಬ್ದಾರಿ ಅರ್ಥ ಆಗದೆ ಸಮಾಜ ಬದಲಾಗಲ್ಲ. ಸೊ ಹಾಗಾಗಿ ಈ ಸಿನಿಮಾ ಮುಖಾಂತರ ಏನು ಮಾಡುತ್ತಂದರೆ ಯುವಕರನ್ನ ನಿಮ್ಮ ಜವಾಬ್ದಾರಿ ಹೇಳುವ ಜೊತೆಗೆ ನೋಡಪ್ಪ ಇದು ಸತ್ಯ, ಇದು ಇತಿಹಾಸ ಅಂತ ಹೇಳ್ತಾ ಮತ್ತೆ ಅವನನ್ನು ಮತ್ತಷ್ಟು ಹುಡುಕ್ಲಿಕ್ಕೆ ಪ್ರೇರೇಪಿಸ್ತದೆ. ನನಗನ್ಸಿದ್ದು ವೈಯಕ್ತಿಕವಾಗಿ ಅಂದರೆ ಇವತ್ತಿನ ಪ್ರಸ್ತುತ ಸಮಾಜವನ್ನು ನೋಡ್ತಾ ಇದ್ದರೆ ಮತ್ತು ಇವತ್ತಿನ ರಾಜಕೀಯ ಸ್ಥಿತಿ ಮತ್ತು ಸಾಮಾಜಿಕ ಸ್ಥಿತಿ ನೋಡ್ತಾ ಇದ್ದರೆ ಈ ಒಂದು ವಿಷಯ ತುಂಬ ಮುಖ್ಯ ಮತ್ತು ಇದನ್ನು ತಿಳ್ಕೊಳ್ಳೋದು ಭಾಳ ಮುಖ್ಯ. ನಾನು ಅದೇ ಅಂದ್ಕೊಂಡೆ. ಅಂದರೆ ನಾನು ಬಿಗಿನಿಂಗು ಈ ಸಿನಿಮಾ ವಿಚಾರಕ್ಕೆ ಮಾತಾಡಿದಾಗ ಕಾಟೇರ ಥರದ್ದೇನೋ ಒಂದು ಸಿನಿಮಾ ಒಂದು ಕಾಯ್ದೆ ಇಟ್ಕೊಂಡಿದ್ರೆ ಹಿನ್ನೆಲೆಯಲ್ಲಿ ನೋಡಿ. ಬಟ್ ಈ ಒಂದು ಕಂಟೆಂಟ್ನ ನೋಡಿದಾಗ, ಶೋರೀಲಿ ನೋಡಿದಾಗ, ಈ ವಿಷಯ ಕೇಳಿದಾಗ ತುಂಬ ಗಾಢವಾಗಿ ಅನಿಸಿದ್ದು ಇದು ಬೇಕಾಗಿರೋದು. ಈ ಥರದ ವಿಷಯಗಳನ್ನೇ ಹೇಳಬೇಕು. ನನಗನ್ಸಿದ್ದು ಅಂದರೆ ಒಂದು ಸಿನಿಮಾ ಈ ಥರದ ವಿಷಯ ಅಂತಂದಾಗ, ಈ ಥರದ ಕಾಯ್ದೆ ಅಂತಂದಾಗ ನೀವು ಹೇಳ್ತಾ ಇದ್ದರೆ ರಾಜಕೀಯವಾಗಿ ಒತ್ತಡ ಇರ್ಬೋದು, ಅದರ ಹಿಂದಿನ ಉದ್ದೇಶಗಳು ಬೇರೆ ಬೇರೆ ಆಗಿರ್ಬೋದು, ಅಥವಾ ಅದು ಜನಕ್ಕೆ ಉಪಯೋಗ ಆಗುವಂಥದ್ದೇ ಅಥವಾ ಏನೋ ಒತ್ತಡನೂ ಇರ್ಬೋದು. ಸೊ ಈ ರೀತಿಯಾದಂತಹ ಹಿನ್ನೆಲೆ ಅವತ್ತೇನಾಗಿತ್ತು ಅದು ಇವತ್ತಿಗೇನಾಗಿದೆ. ನನಗೆ ತುಂಬ ಈ ಡೈರೆಕ್ಟ್ರಿ ವಿಚಾರ ಹೇಳಿದಾಗ ಅನಿಸಿದ್ದು, ರೀಸೆಂಟ್ಲಿ ರೈತರದ್ದು ಕಾಯ್ದೆ ಬಂತಲ್ಲ, ತುಂಬ ದೊಡ್ಡ ಹೋರಾಟನೇ ನಡೀತು ದೇಶದ ಇತಿಹಾಸದಲ್ಲಿ. ಸೊ ಅದಕ್ಕೆ ತುಂಬ ಹತ್ತಿರ ಇದೆ ಅಂತ ಅನ್ಸೋಕ್ಕೆ ಶುರುವಾಯಿತು. ನಂಗೆ ಗೊತ್ತಿಲ್ಲ, ಸಿನಿಮಾ ನೋಡಿದ್ಮೇಲೆ ಅದನ್ನು ಮಾತಾಡಬೇಕು. ಆಮೇಲೆ ಇನ್ನೊಂದು ಸರ್, ಅಂದರೆ ಈ ಥರದ ವಿಷಯಗಳು ಬಂದಾಗ, ಅಂದರೆ ಒಂದು ಟೀಮ್ ಅಂತ ಅಂದಾಗ, ಈಗ ಫಾರ್ ಎಕ್ಸಾಂಪಲ್ ನೀವಿದ್ದೀರಿ, ಈಗ ಭಾಸ್ಕರ್ ಪ್ರಸಾದ್ ಅವರು ಈ ಒಂದು ಸಿನಿಮಾ ವಿಚಾರಕ್ಕೆ ಜೊತೆಗೆ ನಿಂತಿದ್ದಾರೆ.
ಸೊ ಈ ಥರದ್ದೆಲ್ಲ ಎಲ್ಲನೂ ನೋಡಿದಾಗ ಹಂಗನ್ಬಿಟ್ಟು ಒಂದು ಸಮುದಾಯಕ್ಕೆ ಸೀಮಿತ ಅಥವಾ ಒಂದು ವರ್ಗಕ್ಕೆ ಸೀಮಿತ, ಇದು ಹೋರಾಟಗಾರರಂದರೆ ಇದು ಆ ಥರದ್ದೇ ಸಿನಿಮಾ, ಅಥವಾ ಜೈ ಭೀಮ್ ಅಂದ ತಕ್ಷಣ ಅದು ಈ ಥರದ್ದೇ ಸಿನಿಮಾ ಅನ್ನೋ ಒಂದು ಬ್ಯಾರಿಯರ್ಗಳನ್ನ ಒಡೆದಾಕಿರೋವಂಥ ಕಂಟೆಂಟ್ ಅಂತ ನಾನು ನಂಬಿದ್ದೀನಿ, ತಂಡ ಅಂತಲೂ ನಂಬಿದ್ದೀನಿ. ಸೊ ಈ ಒಂದು ವಿಷಯಕ್ಕೆ ಸುಮಾರು ಜನ ನಾನು ಅದೇ ಅಂದ್ಕೊಂಡೆ, ಈ ಕಂಟೆಂಟ್ ನೋಡಿದಾಗ ಕೆಲವರು ಆ ಥರ ಫೀಲ್ ಮಾಡ್ತಾರೆ. ಸೊ ಅದೊಂದು ಹೊಡೆದಾಕಬೇಕು ಸರ್, ಆ ಒಂದು ವಿಚಾರನ ಅದನ್ನು ಸ್ಪಷ್ಟವಾಗಿ ಹೇಳ್ಬಿಟ್ರೆ ಒಳ್ಳೇದು ಅಂತ ನನಗೆ. ಖಂಡಿತ ನೀವು ಹೇಳಿದಾಗೆ ಈ ಕತೆ ಮತ್ತು ಸಿನಿಮಾ, ಇಡೀ ಸಿನಿಮಾ ಇದೆಯಲ್ಲ, ಇದು ಯಾವುದೋ ಒಂದು ವರ್ಗದ ಪರ, ಒಂದು ವರ್ಗದ ವಿರುದ್ಧ ಅಲ್ಲ. ನಾನು ಮೊದಲೇ ಹೇಳಿದೆ, ಇದು ಸತ್ಯವನ್ನು ಹೇಳೋಕ್ಕೆ ಹೊಂಟಿರೋದು. ಆಮೇಲೆ ಬಹಳ ಮುಖ್ಯವಾಗಿ ನೀವು ಹೇಳ್ದಂಗೆ ಈಗ ಏನಾಗುತ್ತಂದರೆ, ಈಗ ನಾವು ಒಂದು ಹೋರಾಟ ಮಾಡ್ತಿದ್ವಿ, ಯಾರೋ ಪರವಾಗಿ ಮಾಡ್ತೀವಿ. ನಾವು ಪರವಾಗಿ ಮಾಡ್ತಿದ್ದೀವಿ ಅಂದರೆ ಬೇರೆಯವ್ರ ವಿರುದ್ಧ ಇದ್ದೀವಿ ಅಂತಲ್ಲ. ಯಾಕೆ ಅವ್ರ ಪರವಾಗಿ ಮಾತಾಡ್ತಾ ಇದ್ದೀವಿ ಅಂದರೆ, ನಿಮ್ಮ ಪರವಾಗಿ ಮಾತಾಡಲಿಕ್ಕೆ ದೊಡ್ಡ ದಂಡಿದೆ, ಭಾಳ ಜನ ಇದೆ, ಇಡೀ ಸಮಾಜ ನಿಮ್ಮ ಪರ ಇದೆ. ಆದರೆ ಇವ್ರಿಗೆ ಯಾರೂ ಇಲ್ಲ ಪಾಪ. ಇವ್ರು ಯಾರು ಇಲ್ದಿರೋವಾಗ ನಾವು ಮಾತಾಡ್ತೀವಿ, ಹಾಗಂದ ತಕ್ಷಣ ನಮ್ಮನ್ನ ಬ್ರ್ಯಾಂಡ್ ಮಾಡೋದಿದೆಯಲ್ಲ, ಇದು ತಪ್ಪು. ಯಾರಿಗೆ ಧ್ವನಿ ಇಲ್ವಲ್ಲ ಅವ್ರಿಗೆ ಧ್ವನಿ ಕೊಡೋ ನಿಜವಾದಂಥ ಹೋರಾಟಗಾರ. ಹಾಗಾಗಿ ಈ ಸಿನಿಮಾನೂ ಅಷ್ಟೇ. ಈ ಸಿನಿಮಾದಲ್ಲಿ ಏನಾಗುತ್ತಂದರೆ ಕೇವಲ ಜಾತಿಯ ಪ್ರಶ್ನೆ ಮಾತ್ರ ಬರಲ್ಲ ಇಲ್ಲಿ. ಹೌದು, ಅಲ್ಲ ನನಗೆ ಅನಿಸಿದ್ದು ನೇರವಾಗಿ ಏನನ್ನೂ ಹೇಳಲಿಲ್ಲ ಇಲ್ಲಿ. ಖಂಡಿತ ಅದು ತುಂಬ ಇಷ್ಟ ಆಗದಂಥ ವಿಷಯ ನನಗೆ. ಡೈರೆಕ್ಟರ್ಗೆ ಅದು ಹೇಳಿದೆ, ಸರ್ ನೀವು ಆ ಸೀನ್ ಯಾವುದೋ ಒಂದು ಸೀನ್ ಬಂತು, ನಾನು ಅದನ್ನು ನೋಡ್ಬೇಕಾದ್ರೆ ಏನು ಬ್ರಿಲಿಯಂಟಾಗಿ ಅದನ್ನು ತೆಗೆದಿದ್ದಾರೆ, ಎಷ್ಟು ಸಿಂಬಾಲಿಕ್ ಆಗಿದೆ ಅದು ನೋಡಿ. ನೇರವಾಗಿ ಏನನ್ನೂ ಹೇಳೋದಿಲ್ಲ. ಹೌದು, ಇದು ಎಲ್ಲ ಸಮುದಾಯನೂ ಇದ್ದಾರೆ, ಎಲ್ಲ ವರ್ಗದ ಮೇಲ್ಸ್ತರ ಕೆಳಸ್ತರ ಎಲ್ಲರೂ ಇದ್ದಾರೆ. ಈ ಒಂದು ಅದನ್ನು ನೋಡಿದಾಗ ಎದೆಗೆ ನೇರವಾಗಿ ಮೆಟ್ಟು ತಗೊಂಡು ನೋಡ್ದಂಗೆ ಆಗುತ್ತೆ. ಖಂಡಿತ. ಆಮೇಲೆ ಏನಾಗುತ್ತೆ ಅಂದರೆ, ಒಂದು ನಾನೊಬ್ಬ ಹೋರಾಟಗಾರನಾಗಿ ನಾನು ಅರ್ಥ ಮಾಡ್ಕೊಂಡಿರೋದೇನೆಂದರೆ, ಈ ಸಿನಿಮಾ ಆಗಲಿ ನಾನಾಗಲಿ ಜಾತಿ ವಿರುದ್ಧ ಅಲ್ಲ. ಯಾಕಂದರೆ ಒಂದು ತಿಳ್ಕೊಳ್ಳಿ ನೀವು, ಇವತ್ತು ಜಾತಿ ಅನ್ನೋದು ಸತ್ಯ, ಅದ್ರ ಜೊತೆಗೆ ಇವತ್ತು ಜಾತಿ ಅನ್ನೋದು ಒಂದು ಐಡೆಂಟಿಟಿ ಆಗಿಬಿಟ್ಟಿದೆ. ಆಮೇಲೆ ಇದು ಸಾವಿರಾರು ವರ್ಷಗಳಿಂದ ಬೆಳ್ಕೊಂಬಂದಿರೋದು. ಇದನ್ನು ನೀವು ಅಷ್ಟು ಬೇಗ ಅಲ್ಲ ಕಿತ್ತಾಕ್ಲಿಕ್ಕೆ ಆಗೋದೇ ಇಲ್ಲ. ಆದರೆ ಜಾತಿ ಅನ್ನೋದು ಇವತ್ತು ಒಂದು ಅಸ್ಮಿತೆ ಆಗಿದೆ, ಒಂದು ಐಡೆಂಟಿಟಿ ಆಗಿದೆ. ಆದರೆ ತೊಂದರೆ ಏನಾಗ್ತದೆ ಅಂದರೆ, ಜಾತೀಯತೆಯಿಂದ ತೊಂದರೆ ಆಗ್ತಾ ಇರೋದು. ಜಾತೀಯತೆ ಅಂದರೆ ಏನಪ್ಪ ಅಂದರೆ, ಈಗ ಉದಾಹರಣೆಗೆ ನಾನು ಯಾವುದೋ ಜಾತಿಯಲ್ಲಿ ಹುಟ್ಟಿದ್ದೀನಿ, ನೀವು ಯಾವುದೋ ಜಾತಿಯಲ್ಲಿ ಹುಟ್ಟಿದ್ದೀರಿ, ನಾವು ಯಾರು ಅಪ್ಲಿಕೇಶನ್ ಹಾಕೊಂಡು ಹುಟ್ಟಿಲ್ಲಪ್ಪ. ಆದರೆ ಇಲ್ಲಿ ನಾನು ಈ ಜಾತಿಯಲ್ಲಿ ಹುಟ್ಟಿರೋ ಕಾರಣಕ್ಕೆ ನಾನು ಶ್ರೇಷ್ಠ, ನೀವು ಈ ಜಾತಿಯಲ್ಲಿ ಹುಟ್ಟಿರೋದಕ್ಕೆ ಕನಿಷ್ಠ, ಮತ್ತು ನಾನು ಏನು ಬೇಕಾದ್ರೂ ಮಾಡ್ಬೋದು, ನೀವೇನು ಮಾಡ್ಬೋದು ಅನ್ನೋ ಮನಸ್ಥಿತಿ ಇದೆಯಲ್ಲ, ಇದು ಡೇಂಜರು. ಆಮೇಲೆ ಈ ಮನಸ್ಥಿತಿ ಇದೆಯಲ್ಲ ಇವತ್ತು, ಇದು ಕೇವಲ ಯಾವುದೋ ಒಂದೆರಡು ಜಾತಿಗಳಲ್ಲಿ ಉಳ್ಕೊಂಡಿಲ್ಲ. ಇದು ಎಲ್ಲ ಜಾತಿಗಳಲ್ಲಿರುವಂಥ ಒಂದಿಷ್ಟು ಕೊಬ್ಬಿರುವ ಜನರಿಗೆ ಹಬ್ಬಿದೆ. ಇದು ಎಲ್ರಿಗೂ ಅಲ್ಲ. ಎಲ್ಲ ಜಾತಿಯಲ್ಲೂ 90% ಒಳ್ಳೆಯವರಿದ್ದಾರೆ. ಇನ್ನು 10% ಇದರಲ್ಲಿ ಇವರಿಂದ ನೆಟ್ವರ್ಕ್ಗಳಾಗೋದು. ಹಾಗಾಗಿ ಈ 10% ಜನರಿಂದ ಇವತ್ತು ಈ ದೇಶದಲ್ಲಿ ಎಷ್ಟೆಷ್ಟು ದೊಡ್ಡ ಸಮಸ್ಯೆಗಳು ಸೃಷ್ಟಿಯಾಗಿದ್ದಾವೆ. ಮತ್ತು ಅದರಿಂದ ಇವ್ರು ಮಾಡೋ ತಪ್ಪಿಂದ ನಾವು ಇವತ್ತು ಜಾತಿಗಳ ನಡುವೆ ಸಂಘರ್ಷ ಸೃಷ್ಟಿಯಾಗುವಂಥದ್ದು ಆಗಿದೆ. ಉದಾಹರಣೆಗೆ ತಗೊಳ್ಳಿ, ಒಂದು ಹಳ್ಳಿಯಲ್ಲಿ ಯಾವುದೋ ಒಂದು ಹಳ್ಳಿಯಲ್ಲಿ ಯಾವನೊಬ್ಬ ತಲೆಕೆಟ್ಟವನು ಇರ್ತಾನೆ. ಅವನು ಯಾವುದೋ ಒಬ್ಬನ ದಲಿತನ ಮೇಲೆ ಅಟ್ರಾಸಿಟಿ ಮಾಡ್ತಾನೆ. ಅವನು ಜಾತಿಯಾಗಿ ಅಟ್ರಾಸಿಟಿ ಮಾಡ್ತಾ ಇಲ್ಲ, ಅವನು ವ್ಯಕ್ತಿಯ ಕೊಬ್ಬೋದು. ಆದರೆ ನಾವೇನು ಮಾಡ್ತೀವಿ ಅಂದರೆ, ಇಡೀ ಜಾತಿ ಸರಿ ಇಲ್ಲ ಅಂತ. ಆದರೆ ಅದೇ ಜಾತಿಯಲ್ಲಿ ಭಾಳ ಜನದ ವಿರೋಧ ಮಾಡ್ತಾರೆ. ಅದೇ ಜಾತಿಯಲ್ಲಿ ಯಾರೋ ಒಂದು ಪರ ನಿಂತ್ಕೊಳ್ಳೋದಿಲ್ಲ. ಆಮೇಲೆ ಈ ಹೆಣ್ಮಕ್ಳ ವಿಷಯನೂ ಅಷ್ಟೇ. ಈಗ ನೀವು ಕೆಲವು ಗಂಡಸರು ಹೆಣ್ಮಕ್ಳನ್ನ ಭಾಳ ಕೆಟ್ಟದಾಗ ನಡ್ಕೋತಾರೆ, ಶೋಷಣೆ ಮಾಡ್ತಾರೆ. ಅಂದರೆ ಇಡೀ ಗಂಡು ಜಾತಿನೇ ಕೆಟ್ಟದಂತನ? ಗಂಡಸರಲ್ಲೂ ಆ ಥರ ಕಿಡಿಗೇಡಿಗಳು, ಆ ಥರದ ಕೆಟ್ಟ ಜನ ಇದ್ದಾರೆ. ಹಾಗೆ ಇಲ್ಲಿ ನಾವು ಈ ಸಿನಿಮಾ ಮುಖಾಂತರ ಹೇಳೋಕೊಂಟಿರೋದೇನಪ್ಪ ಅಂದರೆ, ಜಾತಿ ಅಲ್ಲ, ಈ ಮನಸ್ಥಿತಿಯಿಂದ, ಜಾತೀಯತೆ ಅನ್ನೋ ಮನಸ್ಥಿತಿಯಿಂದ ಒಂದು ವ್ಯವಸ್ಥೆ ಜೊತೆಗೆ ಒಂದು ಮನಸ್ಥಿತಿ ಸೃಷ್ಟಿಯಾಗಿದೆ. ಆ ವ್ಯವಸ್ಥೆ ಮತ್ತು ಅವನ ಮನಸ್ಥಿತಿ ಇದೆಯಲ್ಲ, ಅದು ಇವತ್ತು ಒಂದು ಸಮಾಜದ ಮೇಲೆ ಎಷ್ಟು ಪ್ರಭಾವ ಬೀರ್ತಾ ಇದೆ, ಸಮಾಜದ ಮೇಲೆ ಎಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಾ ಇದೆ. ಮತ್ತು ಅದರಿಂದ ಹೇಗೆ ಒಂದು ದೇಶ ಹಿಂದುಳಿತಾ ಇದೆ. ಯಾಕಂದ್ರೆ ನಾವು ಯಾವತ್ತೂ ಅರ್ಥ ಮಾಡ್ಕೋಬೇಕು, ದೇಶ ಅಂದರೆ ಯಾವುದೇ ಒಂದು ಗುಂಪು, ಒಂದು ಜಾತಿ, ಒಂದು ಧರ್ಮ, ಒಂದು ಭಾಷೆ ಅಲ್ಲ. ಅದರಲ್ಲೂ ಮುಖ್ಯವಾಗಿ ಭಾರತ ಈ ದೇಶ ಅಂದರೆ ಇದು ಎಲ್ಲವನ್ನೂ ಒಳಗೊಂಡಿದೆ. ಹಾಗಾಗಿ ಎಲ್ಲರೂ ಮುಂದುವರೆದಾಗ ಮಾತ್ರ ಈ ದೇಶ ಮುಂದುವರಿಲಿಕ್ಕೆ ಸಾಧ್ಯ. ನಾನು ಮಾತ್ರ ಮುಂದುವರೆದ್ಬಿಟ್ಟು ನಾನು ದೇಶ ಮುಂದುವರೆದ್ಬಿಟ್ಟು ಅಂತ ಹೇಳಿದ್ರೆ ಅದು ಸಾಧ್ಯನೇ ಇಲ್ಲ. ಹಾಗಾಗಿ ಒಂದು ಇಂಬ್ಯಾಲೆನ್ಸ್ ಸೃಷ್ಟಿಯಾಗುತ್ತೆ. ಅಲ್ಲೇ ಒಡಕುಗಳು ಸೃಷ್ಟಿಯಾಗೋದು, ಪ್ರಶ್ನೆಗಳು ಸೃಷ್ಟಿಯಾಗೋದು, ಕ್ರಾಂತಿ, ಇನ್ನೊಂದು ಸಂಘರ್ಷ ಎಲ್ಲವೂ ಸೃಷ್ಟಿಯಾಗೋದು. ಹಾಗಾಗಿ ಈ ಸಿನಿಮಾದ ಮುಖಾಂತರ ಏನನ್ನು ಹೇಳೋಕೊಂಡಿದ್ದೀವಿ ಅಂದರೆ, ಇದು ಯಾವುದೇ ಜಾತಿಯ ಪರ ಆಗಲಿ ಅಥವಾ ಯಾವುದೇ ಜಾತಿಯ ವಿರುದ್ಧವಾಗಿ ಅಲ್ಲ. ಇದು ನಮ್ಮ ಸಮಾಜ ಇದೆಯಲ್ಲ, ನಮ್ಮ ಸಮಾಜ ಬದಲಾಯಿಸಬೇಕಾದ್ರೆ, ಸಮಾಜ ಬದಲಾಗಬೇಕಾದ್ರೆ ನಾವು ವ್ಯಕ್ತಿಗಳು ಏನು ಮಾಡ್ಬೋದು, ಮತ್ತು ವ್ಯವಸ್ಥೆ ಹೇಗಿದೆ, ಅದನ್ನು ಹಿಂಗೆ ತಿದ್ದಬೇಕು, ಮತ್ತು ವ್ಯವಸ್ಥೆ ಯಾಕೆ ಹಿಂಗೆ ಸೃಷ್ಟಿಯಾಯಿತು, ಮತ್ತು ಒಬ್ಬರಿಬ್ಬರು ಸೃಷ್ಟಿ ಮಾಡುವ ವ್ಯವಸ್ಥೆ ಹೇಗೆ ದೇಶನ ಹಾಳು ಮಾಡುತ್ತೆ ಅನ್ನೋದನ್ನು ತಗೊಂಡು ನಾವಿಲ್ಲಿ ಒಟ್ಟಾರೆ ಒಂದು ಭೂಮಿ ಮತ್ತು ಪವರ್, ಅಧಿಕಾರ ಅನ್ನೋದು
ನೀವು ಅದನ್ನ ಹೆಂಗೆ ಬಳಸ್ಬೋದು, ಒಳ್ಳೆಯದಕ್ಕೂ ಬಳಸ್ಬೋದು, ಕೆಟ್ಟದಕ್ಕೂ ಬಳಸ್ಬೋದು. ಒಳ್ಳೆಯದಕ್ಕೆ ಬಳಸಿದ್ರೆ ಏನಾಗುತ್ತೆ, ಕೆಟ್ಟದ್ದು ಬಳಸಿದ್ರೆ ಏನಾಗುತ್ತೆ ಅನ್ನೋದನ್ನು ಒಂದು ಸಿಂಬಾಲಿಕ್ಕಾಗಿ ನಾವು ಅದನ್ನು ಹೇಳೋಕೊಂಡಿದ್ದೀವಿ. ಹಾಗಾಗಿ ಇದು ಪ್ರೇಕ್ಷಕರು ದಯವಿಟ್ಟು ನಾನು ಮನವಿ ಮಾಡ್ಕೊಳ್ಳೋದೇನೆಂದರೆ, ಇದು ಒಂದು ಜಾತಿಗೆ ಸೀಮಿತ ಆಗಿರೋ ಸಿನಿಮಾ ಅಲ್ಲ. ಈಗ ಜೈ ಭೀಮ್ ಬಂದಾಗೂ ಹಂಗೆ ಹೇಳಿದ್ದು. ಆದರೆ ನೀವು ಜೈ ಭೀಮ್ ಸಿನಿಮಾ ನೋಡಿದಾಗ ಜಾತಿಗೆ ಸೀಮಿತ ಆಗಿರೋಲ್ಲ, ಅದು ವ್ಯವಸ್ಥೆ, ಕಾನೂನು, ಒಂದು ಪೊಲೀಸ್ ವ್ಯವಸ್ಥೆ, ನ್ಯಾಯಾಂಗ ವ್ಯವಸ್ಥೆ, ಜವಾಬ್ದಾರಿತವಾಗಾದರೆ ಏನು ಮಾಡ್ಬೋದು, ಅಂತ ಬೇಜವಾಬ್ದಾರಿಗಳಾದರೆ ಏನಾಗುತ್ತೆ ಅನ್ನೋದನ್ನು ತೋರಿಸಿರುವಂಥ ಚಿತ್ರ. ಹಾಗೆ ಇದು ಕೂಡ ಅಷ್ಟೇ, ಒಂದು ಪೊಲೀಸ್ ವ್ಯವಸ್ಥೆ, ಒಂದು ನ್ಯಾಯಾಂಗ ವ್ಯವಸ್ಥೆ ಕರೆಕ್ಟಾಗಿದ್ದರೆ ಏನು ಬದಲಾವಣೆ ಆಗುತ್ತೆ, ಕೆಟ್ಟರೆ ಏನೆಲ್ಲ ಕೆಟ್ಟದಾಗುತ್ತೆ ಅನ್ನೋದನ್ನ ತೋರ್ಸೋಕೊಂಡಿರೋದು. ಹಾಗಾಗಿ ಇದು ಇಲ್ಲಿ ಜಾತಿಯ ಜೊತೆಗೆ ವರ್ಗದ ಜೊತೆಗೆ ಲಿಂಗ, ಈ 3 ಪ್ರಶ್ನೆಗಳು, ಈ 3 ವಿಷಯದಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋದನ್ನು ತೋರಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಹಾಗಾಗಿ ಇದು ಯಾವ ವಿರುದ್ಧನೂ ಅಲ್ಲ, ಇದು ವ್ಯವಸ್ಥೆಯ ವಿರುದ್ಧ ಅನ್ನೋದಕ್ಕಿಂತ ವ್ಯವಸ್ಥೆಯಲ್ಲಿ ಏನಿದೆಯೋ ಅದನ್ನು ನಾವು ತೋರಿಸ್ಲಿಕ್ಕೆ ಹೊಂಟಿದ್ದೀವಿ. ನಾವೆಲ್ಲರೂ ಸೇರ್ಕೊಂಡು ಅದನ್ನು ಬದಲಾಯಿಸಬೇಕಾಗಿದೆ. ಡೆಫಿನೆಟ್ಲಿ. ಅಂದರೆ ನೀವು ಹೇಳ್ದಂಗೆ ಭಾಳ ಒಳ್ಳೆ ವಿಷಯ ತೆಗೆದ್ರಿ. ಈಗ ಜೈ ಭೀಮ್ ಆಗಲಿ ಅಥವಾ ವಿಚಾರಣೆ ಅಂತ ಬಂತು, ಅಂದರೆ ತಮಿಳಲ್ಲಿ ಒಂದಷ್ಟು ಸಿನಿಮಾಗಳು ಬಂತು, ತೆಲುಗಲ್ಲೂ ಬಂತು, ನಮ್ಮ ಕನ್ನಡದಲ್ಲೂ ಸಾಕಷ್ಟು ಬಂದಿದೆ. ಹುಲಿಯಾ ಅಂದರೆ ಆ ಕಾಲದಿಂದನೂ ಕೂಡ ಆ ಥರದ್ದು ಸಿನಿಮಾಗಳು ನಿರಂತರವಾಗಿ ಬರ್ತಾಯಿದೆ. ಅದು ಗೊತ್ತಿಲ್ಲದಿರೋಂಥ ಶೋಷಣೆ, ಆ ಒಂದು ಅಸಮಾನತೆ ಎಲ್ಲವೂ ಅದು ಪ್ರತಿ ಸಲನೂ ಆ ಥರದ್ದನ್ನು ಪ್ರೊಜೆಕ್ಟ್ ಮಾಡೋವಂಥ ಕೆಲಸ ಸಿನಿಮಾದಲ್ಲಿ ಆಗ್ತಾಯಿದೆ. ಇವತ್ತಿನ ಮಟ್ಟಿಗೆ ಈ ಥರದ ವಿಷಯಗಳು ತುಂಬ ಬೇಕು. ಅಂದರೆ ನೀವು ಹೇಳ್ದಂಗೆ ಆಗಲೇ ಯುವ ಪೀಳಿಗೆ ಭವಿಷ್ಯ ಅಂತ ಹೇಳೋದು, ಮತ್ತು ಅವರಿಗೆ ಇತಿಹಾಸ ಗೊತ್ತಿರಬೇಕು. ಇತಿಹಾಸ ತಿಳಿ ಹೇಳೋವಂಥ ವಿಷಯ ಸಿನಿಮಾದಿಂದ ಆಗುತ್ತೆ. ಒಂದಷ್ಟು ಬೇರೆ ಬೇರೆ ಏನು ಎಂಟರ್ಟೈನ್ಮೆಂಟ್ ವಿಚಾರದಿಂದಲೇ ಅದನ್ನು ಬೇಗ ರೀಚ್ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಈ ಒಂದು ಸಿನಿಮಾ ಒಳಗೆ ಬಂದ ಮೇಲೆ ನೀವು ಸಾಮಾಜಿಕವಾಗಿ ನಿರಂತರವಾಗಿ ಸಮಾಜ ಜೊತೆ ಬೆರ್ತಿರೋವಂಥವ್ರು, ಉದ್ಯಮವನ್ನು ತುಂಬ ಹತ್ತಿರದಿಂದ ನೋಡಿರ್ತೀರ, ಅದ್ರ ಬಗ್ಗೆ ಒಂದಷ್ಟು ಗೊತ್ತಿರುತ್ತೆ. ಬಟ್ ಇದ್ರ ಒಳಗೆ ಬಂದ ಮೇಲೆ ಇಲ್ಲಿನ ಒಂದು, ಈಗ ನೀವು ಸಿನಿಮಾಗಳು ಐ ಥಿಂಕ್ ನೀವು ಸಿನಿಮಾ ತುಂಬ ನೋಡ್ತೀರೇನೋ. ಸಿನಿಮಾ ಭಾಳ ನೋಡೋದು. ಸೊ ಒಂದು ಹಾಗಾಗಿ ಅದು ತುಂಬ ನಿಕಟತೆ ಇರುತ್ತೆ ಅನ್ನೋದೊಂದು ವಿಷಯ. ಈ ಒಂದು ಸಿನಿಮಾದೊಳಗೆ ಬಂದ ಮೇಲೆ ಉದ್ಯಮದಲ್ಲಿ ಆಗ್ತಿರೋದು, ಈಗ ನನಗೆ ಕಂಡಾಗೆ ನೀವು ಆ್ಯಕ್ಚುಲಿ ಈ ಸಿನಿಮಾ ವಿಚಾರಕ್ಕೆ ಪ್ರಚಾರದಿಂದ ಹಿಡಿದು ಎಲ್ಲ ರೀತಿಯಲ್ಲೂ ಒಂಥರ ಅಸೋಸಿಯೇಟ್ ಡೈರೆಕ್ಟರ್ ಥರನೇ ಓಡಾಡ್ತಾ ಇದ್ದೀರಾ. ಥಿಯೇಟ್ರ್ ವಿಚಾರಕ್ಕಾಗಲಿ ಅಥವಾ ವಿತರಣೆ ವಿಚಾರಕ್ಕಾಗಲಿ ಅಥವಾ ಪ್ರಚಾರದ ವಿಚಾರಕ್ಕಾಗಲಿ ಎಲ್ಲದರಲ್ಲೂ ಇನ್ವಾಲ್ವ್ ಆಗ್ತಿದ್ದೀರಿ. ನೀವು ಕಂಡಂತಹ ಒಂದು ಸಿನಿಮಾ ಉದ್ಯಮ ಹೆಂಗಿದೆ ಅಂತ ಅನಿಸುತ್ತೆ ಹೊರಗಿನಿಂದ ನೋಡೋದಕ್ಕೂ ಮತ್ತು ಒಳಗೆ ಬಂದ ಮೇಲೆ? ಈ ಸಿನಿಮಾಗೆ ಭಾಳ ದೊಡ್ಡ ಇತಿಹಾಸ ಇದೆ. ಆಲ್ಮೋಸ್ಟ್ 100 ವರ್ಷಕ್ಕಿಂತ ಹೆಚ್ಚು ಇತಿಹಾಸ ಇದೆ. ಮತ್ತು ಸಿನಿಮಾ ಪ್ರಾರಂಭ ಆಗಿದ್ದು ಒಂದು ಎಂಟರ್ಟೈನ್ಮೆಂಟ್, ಮನೋರಂಜನೆಗಾಗಿ ಪ್ರಾರಂಭ ಆದಂಥ ಸಿನಿಮಾ ನಂತರ ಏನಾಯಿತು, ಅದು ಬಿಸ್ನೆಸ್ ಆಗಿ ಪರಿವರ್ತನೆ ಆಯಿತು. ಮತ್ತು ಆ ಬಿಸ್ನೆಸ್ ಜೊತೆಗೆ ಇವತ್ತು ಏನಾಗಿದೆ, ಒಂದಿಷ್ಟು ನರೇಟಿವ್ಗಳನ್ನು ಹೇಳುವಂಥ ಪ್ರಕ್ರಿಯೆನೂ ಶುರುವಾಗಿದೆ. ಅಂದರೆ ಸರಿನೋ ತಪ್ಪೋ, ನಾನು ಏನನ್ನು ಹೇಳಬೇಕಂತಿದ್ದೀನಿ, ನನ್ನ ಆಲೋಚನೆ ಏನಿದೆ, ನನ್ನ ಸಿದ್ಧಾಂತ ಏನಿದೆ, ಅದನ್ನು ಜನರ ಮೇಲೆ ಹೇರುವಂಥ, ಜನರಿಗೆ ಒಪ್ಪಿಸುವಂಥ ಒಂದು ಮಾಧ್ಯಮವೂ ಕೂಡ ಆಗಿ ಪರಿವರ್ತನೆ ಆಗಿದೆ. ಮತ್ತು ಅದು ಇನ್ನೂ ಮುಂದೆ ಎವಾಲ್ವ್ ಆಗಿ ಇವತ್ತು ಏನಾಗಿದೆ ಅಂದರೆ, ಸಮಾಜಕ್ಕೆ ಒಂದಿಷ್ಟು ಮಾಹಿತಿಯ ಜೊತೆಗೆ ಸಮಾಜಕ್ಕೆ ಒಂದಿಷ್ಟು ಸಮಾಜದಲ್ಲಿ ನಡೆಯುವಂಥ ಒಂದಿಷ್ಟು ವಾಸ್ತವ ಸ್ಥಿತಿಗತಿಗಳನ್ನು, ನಿಜಗಳನ್ನು. ಯಾಕಂದ್ರೆ ನಿಜ, ಈಗ ಉದಾಹರಣೆಗೆ ನಮಗೇನಾಗುತ್ತೆ ಅಂದರೆ, ಪ್ರತಿಯೊಂದು ಕೂಡ ನಾವು ಮೇಲ್ನೋಟದಿಂದ ನೋಡ್ತಿರ್ತೀವಿ. ಉದಾಹರಣೆಗೆ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಜುಡಿಷಿಯರಿ ಆಗಲಿ, ಅಥವಾ ಒಂದು ಬಿಸ್ನೆಸ್ ಆಗಲಿ, ಏನೇ ಆಗಲಿ ನಾವು ಮೇಲ್ದಿಂದ ನೋಡ್ತಿರ್ತೀವಿ. ಅದ್ರ ಒಳಗೆ ಹೆಂಗಿದೆ ಅದು ನಮಗೆ ಗೊತ್ತಿರಲ್ಲ. ಒಬ್ಬ ಇನ್ಸ್ಪೆಕ್ಟರ್ ಆದವನಿಗೆ ಅವ್ನಿಗೆ ಎಷ್ಟು ಜವಾಬ್ದಾರಿ ಇರ್ತದೆ, ಅವನ ಮೇಲೆ ಹೆಂಗಿರುತ್ತೆ ವ್ಯವಸ್ಥೆ, ಅವನ ನಡವಳಿಕೆ ಏನೇನು ಅದರ ನಡವಳಿಕೆಯಿಂದ ಏನೇನು ಕಾರಣಗಳಿದೆ, ಅದು ನಮ್ಗೆ ಗೊತ್ತಾಗಲ್ಲ. ಸೊ ಹಾಗಾಗಿ ಇವತ್ತು ಸಿನಿಮಾ ಅನ್ನೋದು ಕೇವಲ ಒಂದು ಮನೋರಂಜನೆ ಮತ್ತು ಬಿಸ್ನೆಸ್ಸು ಅಥವಾ ಒಂದು ನರೇಟಿವನ್ನು ಹೇಳುವಂಥ ಜೊತೆಗೆ ಇವತ್ತು ನನಗನ್ಸೋದೇನಪ್ಪ ಅಂದರೆ, ಸಿನಿಮಾ ಅನ್ನೋದು ಒಂದು ಮಾಹಿತಿಯ ಜೊತೆಗೆ ಪರಿವರ್ತನೆ ಮಾಡಬಹುದಾದಂಥ ಒಂದು ದೊಡ್ಡ ಮೀಡಿಯಮ್. ಅದು ದೊಡ್ಡ ಮೀಡಿಯಮ್. ಅದರಲ್ಲೂ ಕೂಡ ಕಳೆದ 10 ವರ್ಷದಲ್ಲಿ ತಮಿಳ್ ಸಿನಿಮಾಗಳೆಲ್ಲ ಅದು ದೊಡ್ಡ ಪ್ರಮಾಣದಲ್ಲಿ ಆಗಿದೆ. ಇವತ್ತು ತಮಿಳ್ನಾಡಲ್ಲಿ ಇವತ್ತು ದೊಡ್ಡ ಕ್ರಾಂತಿನೇ ಅಥವಾ ದೊಡ್ಡ ಬದಲಾವಣೆ ಶುರುವಾಗಿದೆ. ಇವತ್ತು ನೀವು ಎಲ್ಲ ಸಿನಿಮಾಗಳು ನೋಡ್ಬೋದು. ಇವತ್ತು ಮೊದಲು ಹೇಳ್ಬೇಕಾದ್ರೆ ನಾವು ಏನು ಈ ಸಬಾಲ್ಟ್ರನ್ ಅಂತ ಕರಿತೀವಲ್ಲ, ಅಂದರೆ ಯಾರು ಶೋಷಣೆಗೆ ಹೋಗಿದ್ದಾರೆ, ಆ ಶೋಷಣೆಗೆ ಒಳಗಾಗಿದ್ದವರ ಕಥೆಗಳು ಸಿನಿಮಾಗಳಾಗಿ ಬರೋದಾಗಲಿ, ಅವರ ಕಥೆಗಳು ಕಾದಂಬರಿಗಳಾಗಿ ಪುಸ್ತಕಗಳಾಗಿ ಬರೋದು ಇರಲಿಲ್ಲ. ಯಾಕಂದರೆ ಅದು ನಾನು ನನ್ನ ಕಥೆ ಹೇಳ್ತಿದ್ದೆ ಅಷ್ಟೇ, ಆದರೆ ನಿಮ್ಮ ಕಥೆ ಹೇಳ್ತಿರಲಿಲ್ಲ ನಾನು. ಆದರೆ ಇವತ್ತೇನಾಗಿದೆ ಅಂದರೆ, ನಾನು ನನ್ನ ಕಥೆ ಹೇಳ್ತೀನಿ, ನೀವು ನಿಮ್ಮ ಕಥೆ ಹೇಳಿ, ನನ್ನ ಕಥೆನೂ ಗೊತ್ತಾಗಲಿ ಜನರಿಗೆ, ನಿಮ್ಮ ಕಥೆನೂ ಗೊತ್ತಾಗಲಿ, ಇದರ ನಡುವೆ ಸತ್ಯ ಇದೆಯಲ್ಲ ಅದು ಎಲ್ರಿಗೂ ಗೊತ್ತಾಗಲಿ ಅಂತೇಳಿ ಇವತ್ತು ನನಗನ್ಸೋದು ಕನ್ನಡ ಸಿನಿಮಾದಲ್ಲಿ ಇವತ್ತು ಬಹುಶಃ ಮೊದಲು ಅಂತ ಹೇಳ್ಕೊಂಡ್ರೆ ಅತಿಶಯೋಕ್ತಿ ಆಗ್ಬೋದೇನೋ, ಬಟ್ ಮೊದಲನೇ ಕರ್ಣನ್ ಅವರು ಮೊದಲನೇ ಸಿನಿಮಾದಲ್ಲೇ ಒಂದು ರೀತಿ ಈ ಚಾಲೆಂಜಿಂಗ್ ಆಗಿರ್ತಕ್ಕಂಥ, ಅಂದರೆ ಸಮಾಜದಲ್ಲಿ ಇದನ್ನು ಮಾತಾಡ್ಬಿಟ್ರೆ ಏನು ಅಂದ್ಕೋತಾರೋ ಅನ್ನುವಂಥ ವಿಷಯವನ್ನು ತಗೊಂಡು
ಮಾತಾಡೋಕ್ಕೆ ಹೊಂಟಿರ್ತಕ್ಕಂಥದ್ದು. ಮತ್ತು ನೀವು ಹೇಳ್ದಂಗೆ ಚಿತ್ರರಂಗ ಇವತ್ತು ಕನ್ನಡ ಚಿತ್ರರಂಗನೂ ಕೂಡ ಬಹಳಷ್ಟು ಬದಲಾವಣೆ ಆಗಿದೆ. ಈಗ ಉದಾಹರಣೆಗೆ ನಾವು ವಿಜಯ್ ಸರ್ ಅವ್ರನ್ನ ಕೇಳ್ಕೊಂಡಾಗ ನಾವು ಮೊದಲು ಒಂದಿಷ್ಟು ಆತಂಕದಲ್ಲೇ ಹೋದ್ವಿ, ಅವ್ರು ಏನು ಅವ್ರು ಒಪ್ತಾರೋ ಇಲ್ವೋ ಅಂತ ಹೋದ್ವಿ. ಆದರೆ ಅವ್ರು ಟ್ರೈಲರ್ ನೋಡಿದ ತಕ್ಷಣ ಏನು ರೀ ಇಷ್ಟು ಪವರ್ಫುಲ್ ಸಬ್ಜೆಕ್ಟ್ ಹೇಳೋಕೊಂಡಿದ್ದೀರಿ, ಈಗ ಬಂದಿದ್ದೀರಾ, ಸ್ವಲ್ಪ ಮೊದಲೇ ಬಂದಿದ್ರೆ ನಾನು ಒಂದಿಷ್ಟು ಇನ್ಪುಟ್ ಕೊಡ್ತಿದ್ನಲ್ಲ ಅಂತೆಲ್ಲ ಹೇಳಿದ್ರು. ಮತ್ತು ನೀವೇ ನೋಡಿದ್ರಿ, ಅವರೇ ಬಂದರು ನಮಗೆ ಟ್ರೈಲರ್ ರಿಲೀಸ್ ಮಾಡಿಕೊಟ್ರು. ಹಾಗೆ ಸತೀಶ್ ನೀನಾಸಮ್ ಅವರಂತೂ ಏನಂದ್ಬಿಟ್ರು ಅಂದರೆ, ನನಗೆ ಯಾಕಿಂಥ ಕಥೆಗಳು ಬರ್ತಾಯಿಲ್ಲ, ನಾನು ಇಂಥ ಕಥೆಗಳಲ್ಲಿ ಮಾಡಬೇಕಂತ ನನಗೆ ಭಾಳ ಆಸೆ ಇದೆ. ಯಾಕಂದ್ರೆ ನಾವು ಈ ಸಿನಿಮಾ ಮಾಡೋಕ್ಕೆ ಮೊದಲು ನಮ್ಮ ಕನ್ನಡ ಕೇಳಿದಾಗ ಅವರು ನಾವು ಅಂದ್ಕೊಂಡಿದ್ದೇನೆಂದರೆ ಇವರೆಲ್ಲ ಮಾಡಲ್ಲ ಸಿನಿಮಾಗಳು, ದೊಡ್ಡ ದೊಡ್ಡ ಹೀರೋಗಳು, ಅವರೊಂಥರ ಅವ್ರದ್ದೇ ಯಾಕಂದ್ರೆ ಒಂದು ಆಲೋಚನೆ ಕ್ರಮ ಇರ್ತದೆ ಅಂತ ಅಂದ್ಕೊಂಡಿದ್ವಿ. ಆದರೆ ನಮ್ಗೆ ಅನಿಸಿದ್ದು ಈ ಪ್ರಕ್ರಿಯೆಗಳಿಗೆ ಇನ್ವಾಲ್ವ್ ಆದಾಗ ಅವ್ರು ರೆಡಿ ಇದ್ದಾರೆ, ನಾವು ಹೋಗ್ಬೇಕಷ್ಟೆ, ಅಪ್ರೋಚ್ ಮಾಡಬೇಕಷ್ಟೆ. ಉದಾಹರಣೆಗೆ ಧನಂಜಯ ಇರ್ಬೋದು, ಈ ಥರ ಎಲ್ಲರೂ. ಮತ್ತು ದೊಡ್ಡ ಪೂರ್ಣಚಂದ್ರನ್ ಅಂತ ದೊಡ್ಡ ಮ್ಯೂಸಿಕ್ ಡೈರೆಕ್ಟ್ರು, ಅವರು ಒಪ್ಕೊಂಡ್ರಲ್ಲ, ಅದ್ಭುತವಾದ ಮ್ಯೂಸಿಕ್ ಕೊಟ್ಟವರಲ್ಲ. ಹಾಗಾಗಿ ಇವತ್ತು ಸಿನಿಮಾ ರಂಗ ನಮಗೆ ಮುಕ್ತವಾಗಿ ಅವಕಾಶ ಕೊಡ್ತಾ ಇದೆ. ನನಗೆ ಆ್ಯಕ್ಚುಲಿ ವೈಯಕ್ತಿಕವಾಗಿ ಹೇಳಬೇಕು ಅಂದರೆ, ನಿಮ್ಮ ತಂಡ ಬಂದಾಗ ಅವತ್ತು ಟ್ರೈಲರ್ ತೊಗೊಂಡು ಬಂದಾಗ ಯಾರೋ ಹೊಸಬ್ರು ಏನೋ ಪಾಪ ಮಾಡಿದ್ದಾರೆ, ಏನೋ ಕೇಳ್ತಿದ್ದಾರೆ, ನೋಡೋಣ ಆಯಿತು ಅಂತ. ಸರ್ ನೀವು ಒಂದು ಸಲ ನಿಮ್ಮ ಡೈರೆಕ್ಟ್ರು ಚೆನ್ನಾಗಿ ಹೇಳಿದ್ರು, ಸರ್ ನೀವು ಫಸ್ಟು ಟ್ರೈಲರ್ ನೋಡ್ಬಿಡಿ ಆಮೇಲೆ ಮಾತಾಡೋಣ. ಪೂರ್ಣ ಅವರೇ ಕರ್ಕೊಂಬಂದಿದ್ದು, ಪೂರ್ಣಚಂದ್ರ ಅವರು. ನಾನು ಸರಿ ಆಯಿತು, ಪೂರ್ಣಚಂದ್ರ ಅವರು ಕರ್ಕೊಂಬಂದಿದ್ದಾರೆ ಅಂದರೆ ಇದೇನೋ ಬೇರೆ ಇರಬೇಕು, ಇವ್ರು ಹಂಗೆಲ್ಲ ಹೇಳಲ್ವಲ್ಲ ಅಂತ ನನಗೆ. ಆದರೂ ಒಂದು ಸಣ್ಣ ಏನಂದರೆ ಹೊಸಬ್ರು ಏನೋ ಪಾಪ ಏನೋ ಒಂದು ಉತ್ಸಾಹದಲ್ಲಿ ಮಾಡಿರ್ತಾರೆ, ನೋಡೋಣ ಏನು ಸಲಹೆ ಆಗುತ್ತೋ ಕೊಡೋಣ ಅಂತ. ಟ್ರೈಲರ್ ನೋಡ್ಬಿಟ್ಟು ಇನ್ನೊಂದು ಸಲ ನೋಡಿದೆ, 3 ಸಲ ನೋಡಿದ್ದೀನಿ ಅಟ್ ಎ ಟೈಮ್. ಎಲ್ಲಿದ್ರಿ ನೀವು ಇಷ್ಟು ದಿನ, ಎಲ್ಲೋಗಿದ್ರಿ? ಇಂಥ ಕಂಟೆಂಟ್ನ ಎಲ್ಲ ಹೊಸಬ್ರೆ ಮಾಡಿದ್ದೀರಾ, ಸ್ಟಾರ್ ಯಾರು ಇಲ್ವಾ ಅದಕ್ಕೆ? ಇಂಥ ಕಂಟೆಂಟ್ ಅಲ್ಲಪ್ಪ ಇದು, ಹೊಸ ಹುಡುಗನ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ, ಅಂದರೆ ಫೋರ್ಸ್ ಇದೆ ಕಂಟೆಂಟಲ್ಲಿ ಅಂತ. ಅಲ್ಲಿಂದನೇ ನಾನು ವಿಜಯ್ ಸರ್ಗೆ ಇವ್ರಿಗೆಲ್ಲ ಮಾತಾಡಿಸೋ, ಇಲ್ಲ ಇದು ಬೇರೆ ಥರ ಆಗೋ ಎಲ್ಲ ಲಕ್ಷಣಗಳು ಇದೆ ಸಿನಿಮಾಗೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಂಗೆ ಖುಷಿ ಅನಿಸಿದ್ದೇನೆಂದರೆ, ಈ ಥರ ಕಂಟೆಂಟ್ಗಳಾಗಲಿ ಈ ಥರದ್ದು ಒಂದು ಟುಗೆದರ್ ಆಗಿ ಮಾಡಬೇಕಾರೆ ಈ ಸಿನಿಮಾ ಫಾರ್ಮುಲಾ ಅಥವಾ ಅದಕ್ಕೆ ಬೇಕಾಗಿರುವಂತಹ ಒಂದು ಬಡ್ಜೆಟ್ನ ಕೊಡೋದಾಗಲಿ, ಅದನ್ನು ಅಷ್ಟೇ ಅಥೆಂಟಿಕ್ ಆಗಿ ಅಷ್ಟು ಸ್ಟ್ರಾಂಗ್ ಆಗಿ ಟೆಕ್ನಿಕಲಿ ಪ್ರೆಸೆಂಟ್ ಮಾಡೋದಕ್ಕೆ ಸುಲಭ ಅಲ್ಲ. ಈಗ ಎಷ್ಟೋ ಕಥೆಗಳು ಈ ಥರದ್ದು ತುಂಬ ಒಳ್ಳೊಳ್ಳೆ ಕಥೆಗಳನ್ನ ಮಾಡಿದ್ದಾರೆ, ಆದರೆ ಅಷ್ಟು ವೈಡಾಗಿ ರೀಚ್ ಮಾಡೋ ಪ್ರಯತ್ನ ಮಾಡಲಿಲ್ಲ, ಅಥವಾ ಅದನ್ನು ಕ್ರಿಯೇಟ್ ಮಾಡೋಂಥ ಪ್ರಯತ್ನ ಮಾಡಿಲ್ಲ. ಬಟ್ ಈ ಸಿನಿಮಾ ವಿಚಾರಕ್ಕೆ ನಂಗೆ ನೋಡಿದಾಗ ಅದೇ ಅನಿಸಿದ್ದು, ವಾವ್, ನಾನು ಆ ಒಂದು ಕಂಟೆಂಟ್ ನೋಡ್ಬಿಟ್ಟು ಅದನ್ನು ಹೇಳಿದೆ, ನೀವು ಸುದೀಪ್ ಸರ್ ಕೈಲಿ ಯಾಕೆ ಇದನ್ನು ಮಾಡಿಸ್ಬಾರ್ದು, ನನಗೆ ಬರ್ತಾಯಿದೆ ಒಳಗಿಂದ, ನೀವು ಯಾಕೆ ಇವ್ರ ಕೈಲಿ ಮಾಡಿಸ್ಬಾರ್ದು, ಎಲ್ಲರೂ ಕೈ ಹಾಕ್ಬಿಟ್ರೆ ಇದು ಇನ್ನೂ ಏನೂ ಆಗುತ್ತಲ್ಲ ಅನ್ನೋ ಒಂದು ಭಾವ. ಆ ಥರದ ಒಂದು ಸಿನಿಮಾ ಧೀರವಾಗತ್ರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಖಂಡಿತ ಅದೇ ನೀವು ಹೇಳ್ದಂಗೆ. ಮತ್ತು ಭಾಳ ಮುಖ್ಯವಾಗಿ ನನಗನ್ಸೋದು, ಕತೆ ಮಾಡೋದು, ಡೈರೆಕ್ಷನ್ ಮಾಡೋದು ಒಂದು ಕಡೆ ಇರಲಿ, ಈ ಥರದ ಕತೆಗೆ ಮೊದಲನೇ ಡೈರೆಕ್ಟರ್ಗೆ ದುಡ್ಡು ಹಾಕೋದಿದೆಯಲ್ಲ, ಪ್ರೊಡ್ಯೂಸರು. ಅದೇ ನಾನು ನೋಡ್ತಾ ಇದ್ದೀನಲ್ಲ ಸರ್, ಈ ತಂಡ ಇದು ಎಷ್ಟು ಚೆನ್ನಾಗಿ, ಅವರು ಅದೇ ಹೇಳ್ತಾಯಿದ್ರು, ನಮಗಿದೊಂದು ಮೊದಲನೇ ಹೆಜ್ಜೆ ಇದು, ಈ ಪ್ರಯತ್ನ ಇದು ಉದ್ಯಮದಲ್ಲಿ ತುಂಬ ಮುಂದೆ ಏನೇನೋ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ. ನಂಗೆ ಖುಷಿಯಾಗಿದ್ದೇನೆ ಅಂದರೆ, ನಾವು ಆಗಲೇ ಮಾತಾಡ್ತೀವಿ ಈ ಒಂದು ವಿಷಯ ನಾನು ತೆಗೆದೆ ಮತ್ತೆ ಸ್ಟಾಪ್ ಮಾಡಿದೆ. ಅದೇ ಆಗಲೇ ಹೇಳಿದಕ್ಕೆ ಜಾತಿ ಇನ್ನೊಂದು ಮತ್ತೊಂದು, ಇದು ಒಂದು ಸಮುದಾಯಕ್ಕೆ ಇವರೆಲ್ಲ ಸೇರ್ಕೊಂಡು ಮಾಡಿದ್ದಾರೆ ಈ ಥರದ್ದು ವಿಷಯಕ್ಕೆ. ಈ ಸಿನಿಮಾದಲ್ಲಿ ಎಲ್ಲರೂ ಇದ್ದಾರೆ, ಎಲ್ಲ ಜಾತಿಯವರು, ಇಡೀ ಇಂಡಿಯಾನೇ ಈ ಪಿಕ್ಚರು. ಅಂದರೆ ನಂಗೆ ಅದು ಖುಷಿ ಆಯಿತು. ಆ ಬ್ರ್ಯಾಂಡ್ ಮಾಡೋದಿದೆಯಲ್ಲ ಸರ್, ಈಸಿ ಹೇಳೋರಿಗೆ, ಇದು ಹಂಗಾರೆ ಇವ್ರದ್ದು, ಇದು ಇವ್ರದ್ದು. ಈಗ ಸಿಂಪಲ್ಲಾಗಿ ಈಗ ನೀವು ಹೇಳ್ದಂಗೆ, ಇದು ಒಂದು ಜಾತಿ ಕತೆ ಆಗಿದ್ದಿದ್ರೆ ನಮ್ಮ ಪ್ರೊಡ್ಯೂಸರು ಲಿಂಗಾಯತರು ಗೌಡ್ರು, ಪಾಪ ಅವ್ರು ಯಾವತ್ತೂ ಆ ಥರ ನಡ್ಕೊಂಡಿಲ್ಲ. ಅವರು ಲಿಂಗಾಯತರು ಗೌಡ್ರು ಯಾಕೆ ಆಗ್ತಿದ್ರು ದುಡ್ಡು? ಯಾಕಂದರೆ ಅವ್ರಿಗೆ ಅನಿಸಿದ್ದೇನೆಂದರೆ ಇದು ಕತೆ ಸರ ಕರೆಕ್ಟಾಗಿದೆ ಅಂತ. ಹಾಗಾಗಿ ಪ್ರೊಡ್ಯೂಸರ್ಸ್ಗೆ ನಾನು ಕೈ ಮುಗಿದು ಅವ್ರನ್ನ ಒಂಥರ ಅವ್ರು ನೆನೆಸ್ಕೋಬೇಕು. ಯಾಕಂದರೆ ಆಮೇಲೆ ಸಣ್ಣ ಅಮೌಂಟ್ ಅಲ್ಲ, ದೊಡ್ಡ ಅಮೌಂಟ್ ಹಾಕಿದ್ದಾರೆ. ಆಮೇಲೆ ನೀವೇ ನೋಡ್ತಾ ಇದ್ರಿ, ಬರೀ ಏನೋ ಪಬ್ಲಿಸಿಟಿಗೆ. ಅಂದರೆ ಒಂದು ದೊಡ್ಡ ಸಿನಿಮಾಗೆ ಯಾವ ರೀತಿ ಪ್ರಚಾರ ಮಾಡಬೇಕು, ಅದನ್ನು ಜನಕ್ಕೆ ತಲುಪಿಸ್ಬೇಕು, ಎಲ್ಲ ಕೆಲಸನ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ರಿಲೀಸಿಂಗು, ಅವ್ರ ಪ್ಲ್ಯಾನು, ಮತ್ತು ಆಮೇಲೆ ಪುಷ್ಪ ಜೊತೆ ರಿಲೀಸ್ ಮಾಡ್ತೀವಿ ಅಂದಾಗ ಹೋಗ್ರಿ ಅಂದ್ಬಿಟ್ರಲ್ಲ, ನಾನು ಅದು ಗಾಬರಿ ಆಗಿದ್ದು. ಅಲ್ಲ, ಪುಷ್ಪ ಜೊತೆ ಬರೋದು ಹೆಂಗೆ ನನಗೆ, ಸರ್ ಹೆಂಗೆ ಸರ್ ನೀವು, ಸರ್ ತುಂಬ ಒಳ್ಳೆ ಕಂಟೆಂಟ್ ಮಾಡಿದ್ದೀವಿ, ಡೇಟ್ ತುಂಬ ಚೆನ್ನಾಗಿದೆ, ನೀವು ಯಾಕೆ ವರಿ ಮಾಡ್ತೀರಾ, ನಾವು ಪಬ್ಲಿಸಿಟಿ ಏನು ಬೇಕೋ ಅದಕ್ಕೆ ಹಾಕ್ತೀವಿ ಮಾಡಿ ಅಂತ. ನಾನು ಅವಾಗ ಅಂತಂದ್ರೆ, ಇಂಥ ಪ್ರೊಡ್ಯೂಸರ್ಸ್ ಉಳಿಸ್ಕೊಬೇಕು ಇಂಡಸ್ಟ್ರಿಗೆ. ಆಮೇಲೆ ಅವ್ರ ಸಿನಿಮಾ ಪ್ಯಾಷನ್ ಇದೆಯಲ್ಲ, ಅದು ಭಾಳ ಖುಷಿ ಆಯಿತು. ಅಂದರೆ ಬರೀ ಇದೇನೋ, ಆಮೇಲೆ ಈ ಥರದ್ದೇ ಕಂಟೆಂಟ್ಸ್ ಮಾಡ್ತೀವಿ, ಆ ಥರದ್ದೇ ಕಂಟೆಂಟ್ಸ್ ಮಾಡ್ತೀವಿ ಅನ್ನೋ ಥರ ಜೊತೆಗೆ, ಈ ಸಿನಿಮಾ ಉದ್ಯಮದಲ್ಲಿ ಬಿಸ್ನೆಸ್ ಅಂತ ಬಂದಾಗ, ಅಥವಾ ಸಿನಿಮಾ ಇದು ಅಂತ ಬಂದಾಗ,
ಒಂದು ಒಳ್ಳೆ ಕಂಟೆಂಟು ಹಿಂಗೆ ಮಾಡಬೇಕು, ಆ ಪ್ಯಾಷನ್ ಇದೆಯಲ್ಲ, ಪ್ರೊಡಕ್ಷನ್ ಮಾಡೋ ಪ್ಯಾಷನ್ನು, ಅದು ಈ ಟೀಮಲ್ಲಿ ಕಾಣಿಸಿದ್ದು. ಖಂಡಿತ. ಯಾಕಂದರೆ ಈಗ ನಮ್ಮ ಡೈರೆಕ್ಟರ್ಗಳು, ಇವ್ರ ಪ್ರೊಡ್ಯೂಸರ್ಗಳು ಯಾವಾಗಲೂ ಅದನ್ನೇ ಹೇಳೋದು, ಸರ್ ಈ ಸಿನಿಮಾನ ಜನರು ಬಂದು ನಮಗೆ ಕಮರ್ಷಿಯಲ್ ಆಗಿ ನಮಗೆ ನಮ್ಮ ದುಡ್ಡನ್ನ ವಾಪಸ್ ಕೊಡ್ತಾರೆ ಅನ್ನೋ ಗೊತ್ತಿಲ್ಲ, ಬಟ್ ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ, ನಮಗೆ ಖುಷಿ ಇದೆ, ಔಟ್ಪುಟ್ ಖುಷಿ ಇದೆ. ಮತ್ತು ನಾನು ಮತ್ತಷ್ಟು ಸಿನಿಮಾಗಳು ಮಾಡಬೇಕು ಅನ್ನೋ ಆಸೆನೂ ಇದೆ ನನಗಿದೆ. ಹಾಗಾಗಿ ಇದನ್ನು ನಾವು ಹೆಂಗಾದ್ರೂ ಮಾಡಿ ಗೆಲ್ಲಿಸ್ಕೋಬೇಕು ಅಂತ. ಹಾಗಾಗಿ ನಾನು ನಮ್ಮ ಪ್ರೇಕ್ಷಕರಲ್ಲಿ ಕೇಳೋದಷ್ಟೇ, ನೋಡಿ ಈ ಥರದ ಪ್ರೊಡ್ಯೂಸರ್ಗಳು ನಮ್ಮ ಚಿತ್ರರಂಗಕ್ಕೆ ಬೇಕು. ಇವತ್ತು ತೆಲುಗು, ತಮಿಳು ಇನ್ನೊಂದು ಕಡೆ ಯಾಕೆ ಅಷ್ಟು ದೊಡ್ಡ ದೊಡ್ಡ ಸಿನಿಮಾಗಳು ಬರೋಕ್ಕೆ ಸಾಧ್ಯ ಆಗ್ತದೆ, ಅಲ್ಲಿರೋ ಪ್ರೊಡ್ಯೂಸರ್ಸ್. ಇಲ್ಲಿ ಯಾಕೆ ಆಗ್ತದೆ, ಪ್ರೊಡ್ಯೂಸರ್ ಭಾಳ ಕಡಿಮೆ ಇದ್ದಾರೆ. ಈಗ ಹೊಸಬ್ರು ನೋಡಿ, ಪ್ರೊಡ್ಯೂಸರ್ ಹೊಸಬ್ರೆ. ಈಗ ನಾವು ಇದನ್ನು ಗೆಲ್ಲಿಸಿದ್ರೆ ಇವರು ಮತ್ತೆ ಈ ಥರದ ಮತ್ತಷ್ಟು ಸಿನಿಮಾಗಳು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ನಿಮಗೆ ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದಿಷ್ಟು ವಿಷಯಗಳು ನಿಮಗೆ ಗೊತ್ತಾಗ್ತದೆ. ಹಾಗಾಗಿ ನಾವು ಪ್ರೊಡ್ಯೂಸರ್ಸ್ನ ಉಳಿಸ್ಕೊಳ್ಳೋ ಕೆಲಸ ಕೂಡ ಮಾಡಬೇಕಾಗಿದೆ. ನನಗನ್ಸುತ್ತೆ ಕನ್ನಡಿಗರು ಯಾವತ್ತೂ ಕೂಡ ಒಳ್ಳೆ ಸಿನಿಮಾಗಳ ಕೈ ಬಿಡಲ್ಲ, ಗೆಲ್ಲಿಸ್ತಾರೆ. ಮತ್ತು ನಮ್ಮ ಪ್ರೊಡ್ಯೂಸರ್ ಕೈ ಕೂಡ ಹಿಡಿತಾರೆ ಅಂತೇಳಿ ನಾನು 100% ನಂಬಿದ್ದೀವಿ. ನಾನು ಮೊದಲೇ ಹೇಳಿದಾಗೆ ಪುಷ್ಪ ನೋಡಿರಿ ಸಿನಿಮಾ, ನಾವು ಯಾವ ಸಿನಿಮಾ ನೋಡಬೇಡಿ ಅಂತ ಹೇಳೋದಿಲ್ಲ, ಆದರೆ ಮೊದಲನೇ ಆದ್ಯತೆ ಕನ್ನಡ ಸಿನಿಮಾ ನೋಡಿರಿ, ಆಮೇಲೆ ಅದನ್ನು ನೋಡಿರಿ, ನೀವು ಕುಟುಂಬ ಸಮೇತ ನೋಡಿರಿ, ಮತ್ತು ನಿಮ್ಮ ಸ್ನೇಹಿತರಿಗೆ ಹೇಳ್ರಿ. ಯಾಕಂದರೆ ನಾವು ದೊಡ್ಡ ದೊಡ್ಡ ಸಿನಿಮಾಗಳು ಹೇಗೆ ಮಾಡ್ತಾಯಿದ್ದಾರೋ ಪ್ರಮೋಷನ್, ಹಾಗೆ ಅದೇ ನಿಟ್ಟಿನಲ್ಲಿ ನಾವು ಪ್ರಮೋಷನ್ ಕೂಡ ಮಾಡ್ತಾಯಿದ್ದೀವಿ. ಮತ್ತು ನನಗೆ ಖುಷಿಯಾಗೋದೇನೆಂದರೆ, ಈಗ ನಾವೆಲ್ಲೋದ್ರೂ ಕೂಡ ಸರ್ ನಿಮ್ಮ ಟ್ರೈಲರ್ ನೋಡಿದ್ವಿ, ಸೂಪರಾಗಿದೆ, ನನಗೆ ಅವ್ರಿಗೆ ಪರಿಚಯ ಇರಲ್ಲ, ಅವರು ಕೂಡ. ನಾವು ಅಂದರೆ ಸಾಮಾನ್ಯವಾಗಿ ಹೊಸ ಸಿನಿಮಾಗಳನ್ನು ನಾವು ಯಾವುದೇ ಸ್ಟಾರ್ ಬಂದರು ಅಥವಾ ಪ್ರಮೋಟ್ ಮಾಡಿದ್ರು ಕೂಡ ಓಕೆ, ಒಂದು ತಕ್ಕ ಮಟ್ಟಿಗೆ ರೀಚ್ ಆಗುತ್ತೆ. ಬಟ್ ನನಗೆ ಅನಿಸಿದ್ದು ನಿಮ್ಮ ಟೀಮ್ ಕಡೆಯಿಂದ ಬಂದಿದ್ದ ರೆಸ್ಪಾನ್ಸ್ ಅಂದರೆ, ಮತ್ತು ಬೇರೆ ಬೇರೆ ಕಡೆ ಏನು ರೀ ಅಷ್ಟೊಂದು ಪಬ್ಲಿಸಿಟಿ ಮಾಡ್ತಾಯಿದ್ದೀರಾ, ಆ ಲೆವೆಲ್ ಮಾಡ್ತಾಯಿದ್ದೀರಾ ಅಂತ ಅದು ಅನಿಸಿದೆ. ಅಂದರೆ ರೀಚ್ ಔಟ್ ಮಾಡೋ ವಿಚಾರ ಆಗಲಿ, ಆದರೆ ನಿಮ್ಮ ಶಕ್ತಿಗಳು ಬೇರೆ ಇದೆ ಇಲ್ಲಿ. ಈಗ ನೀವು ಅವಾಗಲೇನು ಅದೇ, ಇವಾಗ ನಾವು ಆ್ಯಕ್ಚುಲಿ ಯೂನಿವರ್ಸಿಟಿ ಕ್ಯಾಂಪಸಲ್ಲಿದ್ದೀವಿ. ನಾನು ಅಂದರೆ ಅಲ್ಲಿ ಬಂದ ತಕ್ಷಣ ಅವರೆಲ್ಲ ಹೇಳಿದೆ, ನಮ್ಮ ಏನೋ ಹರಿರಾಮ್ ಸರ್ ಇದ್ದಾರೆ ಅಂದರೆ ಬಿಡಿ, ನೀವು 1,00,000 ಸ್ಟೂಡೆಂಟ್ಸೇ ನೋಡ್ತಾರೆ, ಯಾಕೆಂದರೆ ಅಷ್ಟು ಫ್ಯಾನ್ ಫಾಲೋಯಿಂಗ್ ಇದೆ ಅವ್ರಿಗೆ. ಅಂದರೆ ಅಂದರೆ ಇದು ಒಂದು ಏನೋ ಸಿನಿಮಾ ಬಿಸ್ನೆಸ್ ಅನ್ನೋದಕ್ಕಾಗಲಿ ಅದಕ್ಕಲ್ಲ ಹೇಳೋದು, ಅಷ್ಟು ನೀಟಾಗಿ ರೀಚ್ ಮಾಡಿಬಿಟ್ಟಿದ್ದೀರಾ. ಸೊ ಇಡೀ ತಂಡ ಸೇರಿಕೊಂಡು ಸಿನಿಮಾ ಮಾಡೋದಷ್ಟೇ ಅಲ್ಲ, ರೀಚ್ ಔಟ್ ಕೆಲಸ ಭಾಳ ಚೆನ್ನಾಗಿದೆ. ಹೌದೌದು, ನೀವು ಹೇಳ್ದಂಗೆ ಒಳ್ಳೆ ಟೀಮ್ ಇದೆ. ಮತ್ತು ನಾವು ಇಡೀ ರಾಜ್ಯಾದ್ಯಂತ 20-25 ವರ್ಷಗಳ ಸುತ್ತಾಡಿ ಒಂದಿಷ್ಟು ಸಮಾಜದ ಕೆಲಸ ಮಾಡಿದ್ದೀವಿ. ಅದರಲ್ಲೂ ಯಂಗ್ ಜನ್ರೇಷನ್ ಭಾಳ ಜನ ಇದ್ದಾರೆ ನನಗನ್ಸುತ್ತೆ. ಮತ್ತು ನಾನು ಭಾಳ ಜನ ನನ್ನ ಇವತ್ತು ಈ ಇಂಟರ್ವ್ಯೂ ಮುಖಾಂತರ ಕೇಳ್ಕೊಳ್ಳೋದು, ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ನನ್ನ ಸ್ನೇಹಿತರು, ನನ್ನ ಜೊತೆ ಕೆಲಸ ಮಾಡಿದವರು, ಸ್ಟೂಡೆಂಟ್ಸ್ ಎಲ್ಲ ಇದ್ದಾರೆ. ನಾನು ಭಾಳ ಜನಕ್ಕೆ ನಿಮ್ಮ ಪರ್ಸ್ನಲ್ಲಾಗಿ ನಾನು ಹೇಳೋಕ್ಕಾಗಿಲ್ಲ, ಹಾಗಾಗಿ ನಾನು ಈ ಮುಖಾಂತರ ಕೇಳ್ಕೊಳ್ಳೋದಿಷ್ಟೇ. ನಾನು ಏನು ನಿಮ್ಮ ಮುಂದೆ ಬಂದು ಚಳವಳಿ ಹೋರಾಟ ಅಂತ ಮಾತಾಡ್ತಿದ್ದೆ, ಏನು ಬಯಸ್ತಿದ್ದೆ, ಅದನ್ನೇ ನಾವು ಈ ಸಿನಿಮಾ ಮುಖಾಂತರ ತರ್ತಾಯಿದ್ದೀವಿ. ದಯಮಾಡಿ ಎಲ್ಲರೂ ನಿಮ್ಮ ಕುಟುಂಬ ಸಮೇತ ನೋಡಿರಿ, ನಿಮ್ಮ ಸ್ನೇಹಿತರನ್ನ ಕರ್ಕೊಂಡೋಗ್ರಿ, ಎಲ್ರಿಗೂ ಈ ಸಿನಿಮಾ ನೋಡಿಸೋಂಥ ಕೆಲಸ ಮಾಡಿ. ಈ ಸಿನಿಮಾ ಗೆಲ್ಲಿಸಿ ನೀವು ಏನು ಬದಲಾವಣೆ ಆಗಬೇಕು, ಪರಿವರ್ತನೆ ಆಗಬೇಕು ಸಮಾಜ ಅಂತ ಬಯಸಿದಿರಲ್ಲ, ಬಹುಶಃ ಆ ಪರಿವರ್ತನೆಯಲ್ಲಿ ಈ ಸಿನಿಮಾ ಕೂಡ ಒಂದು ಕೊಡುಗೆ ಆಗ್ತದೆ. ಹಾಗಾಗಿ ದಯವಿಟ್ಟು ಎಲ್ಲರೂ ನೋಡಿರಿ. ನಾನು ಯಾರೂ ವೈಯಕ್ತಿಕವಾಗಿ ಹೇಳಿಲ್ಲ ಅಂತ ಬೇಜಾರು ಮಾಡ್ಕೊಬೇಡಿ. ನಾನು ಇದ್ರ ಮುಖಾಂತರ ತಮ್ಮೆಲ್ಲರಿಗೂ ವೈಯಕ್ತಿಕವಾಗಿ ಕೇಳ್ಕೊತಾ ಇದ್ದೀನಿ. ನನ್ನ ಹಿರಿಯರು, ನನ್ನ ಜೊತೆಗೆ ಕೆಲಸ ಮಾಡಿದಂಥವ್ರು, ನನ್ನ ಜೊತೆಗಿದ್ದಂಥವ್ರು ಎಲ್ಲರೂ ದಯಮಾಡಿ ಸಿನಿಮಾ ನೋಡ್ರಿ. ಖಂಡಿತ ಸರ್. ಡಿಸೆಂಬರ್ 6ನೇ ತಾರೀಕು ಇಡೀ ರಾಜ್ಯದಾದ್ಯಂತ ನಿಮ್ಮ ಒಂದು ಏನೋ ಅಭಿಮಾನಿ ಬಳಗ ಆಗಿರ್ಬೋದು, ಅಥವಾ ಇಡೀ ಯಾಕೆಂದರೆ ಅವತ್ತು ಬರ್ತಿರೋಂಥ ಏಕೈಕ ಕನ್ನಡ ಸಿನಿಮಾ ಇರಬೇಕಾದ್ರೆ ಕನ್ನಡಿಗರು ನಿಜವಾಗ್ಲೂ ಕೈ ಬಿಡಲ್ಲ. ಮತ್ತು ಪ್ರತಿ ಸಲನೂ ದೊಡ್ಡ ಸಿನಿಮಾಗಳು ಬಂದಾಗ ಕನ್ನಡ ಸಿನಿಮಾ ಅದ್ರ ಜೊತೆಗೆ ಬಂದಾಗ ಯಾವತ್ತೂ ಸೋತಿಲ್ಲ ಸರ್. ಒಳ್ಳೆ ಸಿನಿಮಾ ಅದು ಎಸ್ಪೆಷಲಿ ಆ ಒಳ್ಳೆ ಸಿನಿಮಾ ಅನ್ನೋದೇ ಕೋಶಂಟ. ಸೊ ಆ ಒಂದು ವಿಚಾರಕ್ಕೆ ಇದು ಕೂಡ ಆ ಒಂದು ಸಾಲಲ್ಲಿ ನಿಲ್ಲುತ್ತೆ ಅಂತ ನಾನು ಬಯಸ್ತೀನಿ. ನಾವು ಅನ್ಕೊಂಡಿದ್ದೀವಿ. ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ಮಾತಾಡಿದ್ದಕ್ಕೆ. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು. ನಿಮ್ಮ ಸಹಕಾರ ಹೀಗೆ ಇರಲಿ. ಮತ್ತೊಮ್ಮೆ ಕನ್ನಡದ ಎಲ್ಲ ಪ್ರೇಕ್ಷಕರಿಗೂ ದಯಮಾಡಿ ನೀವು ಪೂರ್ವಗ್ರಹ ಪೀಡಿತರಾಗಬೇಡ್ರಿ. ಇದು ಸಿನಿಮಾ ಎಲ್ಲರ ಸಿನಿಮಾ, ಎಲ್ರಿಗೂ ಖುಷಿ ಕೊಡೋ ಸಿನಿಮಾ, ಇದು ಎಲ್ಲರಿಗೂ ಕೂಡ ಮನಸ್ಸಿನೊಳಗೆ ಹೋಗುವಂಥ ಸಿನಿಮಾ. ದಯಮಾಡಿ ಥಿಯೇಟ್ರಲ್ಲಿ ಬಂದು ನೋಡಿ. ಯಾಕಂದರೆ ಅವತ್ತು ದೊಡ್ಡ ಸಿನಿಮಾ ಜೊತೆಗೆ ನಾವು ಬರ್ತಾಯಿದ್ದೀವಿ. ಬರೋದಕ್ಕೆ ಕಾರಣ ಏನಪ್ಪ ಅಂದರೆ, ನಮ್ಮ ಮೇಲೆ ನಂಬಿಕೆಗಿಂತ ನಿಮ್ಮ ಮೇಲೆ ನಂಬಿಕೆ. ಯಾಕಂದರೆ ಕನ್ನಡಿಗರು ನಮ್ಮ ಕೈ ಬಿಡಲ್ಲ ಅನ್ನೋ ನಂಬಿಕೆಯಿಂದ ನಿಮ್ಮನ್ನು ನಂಬಿ ಬರ್ತಾಯಿದ್ದೀವಿ. ಹಾಗಾಗಿ ನೀವು ಏನು ಟಿಕೆಟ್ಗೆ ದುಡ್ಡು ಕೊಟ್ಟು ಹೋಗ್ತಿರಲ್ಲ, ಖಂಡಿತವಾಗ್ಲೂ ನಾನು 100ಕ್ಕೆ 100 ಭರವಸೆ ಕೊಡ್ತೀನಿ. ಪೈಸಾ ವಸೂಲಂತೂ ಖಂಡಿತ. ನೀವು ಕೊಟ್ಟಿರೋ ದುಡ್ಡಿಗೆ ನಿಮಗೆ ಸಮಾಧಾನ ಆಗುತ್ತೆ, ತೃಪ್ತಿ ಆಗುತ್ತೆ. ದಯಮಾಡಿ ಥಿಯೇಟ್ರ್ಗಳಿಗೆ ಬಂದು ನೋಡಿರಿ. ಇದರಲ್ಲಿ ಸಾವಿರಾರು ಜನರ ಶ್ರಮ ಇದೆ, ಮತ್ತು ಹಾಗೆ ನೂರಾರು ಜನರ ಬದುಕಿದೆ ಈ ಸಿನಿಮಾದಲ್ಲಿ. ದಯಮಾಡಿ ನೋಡಿ, ಸಿನಿಮಾನ ಗೆಲ್ಲಿಸಿ ಅಂತ ಮತ್ತೆ ನಾನು ನಿಮ್ಮನ್ನು ಕೇಳ್ಕೊತೀನಿ. ನಮಸ್ಕಾರ. ನೋಡೋದಲ್ಲ, ಇದು ವೀರ ಭಗತ್ ರೈ ಸಿನಿಮಾ. ಅಂದರೆ ನಾವು ಇಷ್ಟೊತ್ತು ಮಾತಾಡಿದ ವಿಷಯ ಎಲ್ಲ ಆ್ಯಂಗಲಲ್ಲೂ ನಿಮಗೆ ಮನಮುಟ್ಟಿರುತ್ತೆ ಅಂತ ಬಯಸ್ತೀನಿ. ವಿಶೇಷವಾಗಿ ಇದು
ಸಿನಿಮಾ ಅನ್ನೋದಕ್ಕಿಂತ ಒಂದು ನಮ್ಮದೇ ಬದುಕಿನ ಕನ್ನಡಿ, ನಮ್ಮದೇ ಇತಿಹಾಸದ ಕನ್ನಡಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಹರಿರಾಮ್ ಅವರ ಮಾತುಗಳನ್ನು ಕೇಳಿದಾಗ. ಸೊ ಖಂಡಿತವಾಗ್ಲೂ ಡಿಸೆಂಬರ್ 6ನೇ ತಾರೀಕು ಯಾವುದೇ ಸಿನಿಮಾ ಬರಲಿ, ಯಾವುದೇ ಭಾಷೆ ಸಿನಿಮಾ ಬರಲಿ, ಸಿನಿಮಾನೇ. ಎಲ್ಲ ಸಿನಿಮಾಗಳನ್ನು ನೋಡಿ, ಆದರೆ ಮೊದಲು ಕನ್ನಡ ಸಿನಿಮಾ ನೋಡಿ ಅನ್ನೋದೇ ನಮ್ಮ ಅಪೇಕ್ಷೆ ಕೂಡ. ಈ ಮಾತುಕತೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಬಯಸ್ತೀನಿ. ಡಿಸೆಂಬರ್ 6ನೇ ತಾರೀಕು ಧೀರಾ ಭಗತ್ ರಾಯ್ ಸಿನಿಮಾ ಥಿಯೇಟ್ರಲ್ಲಿ ಬರ್ತದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡಿ. ನಮಸ್ಕಾರ.